ಯೂಟ್ಯೂಬರ್ಸ್ಗಳಿಗೆ ಇತ್ತೀಚಿನ ದಿನಗಳಲ್ಲಿ ಕಾಂಟ್ರವರ್ಸಿಗಳು ಕ್ರಿಯೇಟ್ ಆಗುತ್ತೆ. ಸುಮ್ಮನೆ ಯಾರೇ ಇದ್ರು ಅವ್ರಿಗೊಬ್ಬ ಹೇಟರ್ ಇರ್ತಾರೆ, ಅವನೊಬ್ಬ ಹೇಟ್ ಮಾಡೋನು ಇರ್ತಾನೆ. ಸೊ ಆ ಥರ ನಮಗೂ ಬ್ರೇಕಪ್ ಆದಮೇಲೆ ಜೀವನ ಏನು ಅಂತ ತುಂಬ ಬೇಗ ಅರ್ಥ ಆಗುತ್ತಂತೆ. ಏನೇ ಪೇನ್ ಇದ್ರು ಆ ಪೇನ್ನ ವೇಸ್ಟ್ ಮಾಡಬಾರ್ದು. ಕೂತ್ಕೊಂಡು ಒಂದು ಕಡೆ ಹತ್ಕೊಂಡು, ಈಗ ನನ್ನ ಕೈಯಲ್ಲಿ ಒಂದು ಸೋಷಿಯಲ್ ಮೀಡಿಯಾನ ಪವರ್ ಇದೆ ಅಂತ ತಕ್ಷಣ ಹೋಗಿ ಕೂತ್ಕೊಂಡು ಕ್ಯಾಮ್ರಾ ಇಟ್ಬಿಟ್ಟು ಅವ್ರು ಹಂಗೆ ಮಾಡೋರು ಹಿಂಗೆ ಮಾಡೋರು ಹಂಗೆ ಮಾಡಿದ್ರು ಅಂತೇಳಿ. ಜಸ್ಟಿಸ್ ಫಾರ್ ಸೌಜನ್ಯ ಎನ್ನುವಂಥದ್ರ ಬಗ್ಗೆ ನೀವು ಕೂಡ ಮಾತಾಡಿದ್ರಿ. ಯಾವುದು ಬೇರೆ ಥರ ಟರ್ನ್ ಆಗಬಾರ್ದು ಆ್ಯಂಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗಬಾರ್ದು ಸೊಸೈಟಿಲಿ. ಟೆಲ್ ಸಮಥಿಂಗ್ ಏನಾದರೂ ಹೇಳೋಕ್ಕೆ ಮುಂಚೆ ನಾವು ತುಂಬ ಯೋಚನೆ ಮಾಡಬೇಕು. ನೀವು ಮದುವೆ ಆದರೆ ಹುಡುಗಿ ಹೇಗಿರಬೇಕು? ಚೆನ್ನಾಗಿರಬೇಕು ಫಸ್ಟ್ ಪಾಯಿಂಟ್. ಚೆನ್ನಾಗಿಲ್ಲ ಅಂದರೂ ಮನ್ಸು ಚೆನ್ನಾಗಿರಬೇಕು. ನಿಮ್ಮ ಆದಾಯ ಎಷ್ಟು ಡಿಜಿಟಿಗೆ ಹೋಗಿದೆ ಇವಾಗ? ನನಗೆ ರೆವೆನ್ಯೂ ಡಿಸ್ಕೌಂಟ್. ಯೂಟ್ಯೂಬರ್ಸ್ಗೆ ಇರಬೇಕಾದಂತಹ ಬೇಸಿಕ್ ಎಥಿಕ್ಸ್ ಯಾವುದು? ಐ ಆಲ್ವೇಸ್ ಬಿಲೀವ್ ಇನ್ ಸ್ಟೆಪ್ ಬೈ ಸ್ಟೆಪ್ ಸಕ್ಸಸ್. ನನಗೆ ಒಂದೇ ಸರಿ ಮೇಲೆ ಹೋಗಿ ಕೂತ್ಕೊಳ್ಳೋದು ಇಷ್ಟ ಇಲ್ಲ, ಒಂದೇ ಸರಿ ನಮ್ಮ ಮನೆ ಮಾಡ್ಬಿಡೋದು ಇಷ್ಟ ಇಲ್ಲ. ಚಿಕ್ಕ ಸ್ಟೆಪ್ ತೊಗೊಂಡು ಹೋಗೋದೇ ನನ್ನ ರೂಲ್. ಯೂಟ್ಯೂಬರ್ಸ್ ಮಧ್ಯ ಒಗ್ಗಟ್ಟಿದ್ಯಾ ಕನ್ನಡದಲ್ಲಿ? ಈಗ ನೋ ಕಮೆಂಟ್ಸ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಸೋಷಿಯಲ್ ಮೀಡಿಯಾದೇ ಜಮಾನ. ಸಾಕಷ್ಟು ಜನರು ಸೋಷಿಯಲ್ ಮೀಡಿಯಾ ಮೂಲಕ ಜೀವನವನ್ನ ಕಟ್ಕೊಂಡಿದ್ದಾರೆ. ಹೀಗೆ ಸೋಷಿಯಲ್ ಮೀಡಿಯಾ ಮೂಲಕ ಹೆಸರು ಮಾಡಿ ಇವತ್ತು ತಾನೂ ಜೀವನ ಮಾಡ್ತಿರೋದ್ರಲ್ಲದೆ ಒಂದಷ್ಟು ಜನರಿಗೆ ಅವಕಾಶವನ್ನ ಕೊಡ್ತಿರುವಂತಹ ಪ್ರಖ್ಯಾತ ಕನ್ನಡದ ಯೂಟ್ಯೂಬರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ಹೇಗಿದ್ದೀರಾ ಸಮೀರ್ ಅವರೇ? ನಮಸ್ತೆ, ಸೂಪರ್ ಆಗಿದ್ದೀನಿ. ನೀವು? ನಾನ್ ಚೆನ್ನಾಗಿದ್ದೀನಿ. ಸಮೀರ್ ಅನ್ನುವಂತ ಹೆಸರು ಸಿಕ್ಕಾಪಟ್ಟೆ ಸದ್ದು ಮಾಡಿದೆ. ಇದರ ಎಫೆಕ್ಟ್ ಏನಾದ್ರು ಸಿಕ್ತಾ ನಿಮ್ಗೆ? ಇಲ್ಲ, ಕೈಂಡ್ ಆಫ್ ಸಿಕ್ತು, ಬಟ್ ಅಷ್ಟೊಂದಿಲ್ಲ. ಯಾವ ತರ ಅಂದ್ರೆ ಅದೇ ಸಮೀರ ಇದು ಇದೇ ಸಮೀರ ಅನ್ನೋದೆಲ್ಲ ಇತ್ತು. ಜನ ನಂಗೆ ಸಮೀರ್ ಅನ್ನೋದು ನೋಡಿರೋದ್ರಿಂದ ಮುಂಚೆಯಿಂದ ಅಷ್ಟು ಕನ್ಫ್ಯೂಸ್. ಹೊಸಬ್ರು ಏನಾದ್ರು ಹೇಳಿದ್ದುಂಟಾ? ಇಲ್ಲ, ಹಂಗೇನಿಲ್ಲ. ಬಟ್ ಒಂದ್ಸರಿ ಹೆಸರು ಕರೆದಿರೋದಿದೆ, ಎಂ ಡಿ ಸಮೀರ್ ಅಂತಾನೆ ಕರೆದ್ಬಿಟ್ಟಿದ್ರು ಒಂದ್ಸರಿ. ನಾನು ಎಂ ಡಿ ಸಮೀರ್ ಸ್ಯಾಮ್ ಸಮೀರ್ ಅಂತ ಹೇಳಿ ಇತ್ತು. ಓಕೆ, ಸಮೀರ್ ಸ್ಯಾಮ್ ಅಂತ. ಏನದು ಸ್ಯಾಮ್ ಅಂದ್ರೆ? ಅಂದ್ರೆ ನನಗೆ ನನ್ನ ಹೆಸರು ಸಮೀರ್ ಅಂತ ಫುಲ್ ತುಂಬಾ ಉದ್ದ ಇತ್ತಲ್ಲ, ಅವಾಗ ಫೇಸ್ಬುಕ್ ಅಕೌಂಟ್ಸ್ ಎಲ್ಲ ಮಾಡ್ಬೇಕಾದ್ರೆ ಸಮೀರ್ ಚೆನ್ನಾಗಿಲ್ಲ ಅಂದ್ರೆ ಚಿಕ್ಕದಾಗಿ ಇಡಬೇಕು ಅಂತೇಳಿ ಸ್ಯಾಮ್ ಅಂತ ಇಟ್ಟಿದ್ದೆ. ಅದು ಸ್ಯಾಮ್ ಸಮೀರ್ ಅಂತ ಇಟ್ಬಿಟ್ಟು ಇನ್ಸ್ಟಾ ಅಂತ ಆಡ್ ಮಾಡಿ ಸ್ಯಾಮ್ ಸಮೀರ್ ಇನ್ಸ್ಟಾ ಅಂತ ಆಗುತ್ತೆ. ಓಕೆ, ನೀವು ಎಲ್ಲಿಯವರು? ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳ್ಬೋದಾ? ನಾವು ಬೇಸಿಕ್ಲಿ ಬ್ಯಾಂಗ್ಳೂರೇ. ನಮ್ಮ ಅಪ್ಪ ಬಂದು ಬಾಗಲಕೋಟೆ. ಸೊ ನಮ್ಮ ಅಪ್ಪನು ಬ್ಯಾಂಗ್ಳೂರ್ ಶಿಫ್ಟ್ ಆದ್ರು, ನಮ್ಮ ಬ್ಯಾಂಗ್ಳೂರು. ಸೊ ಬೇಸಿಕ್ಲಿ ನಾನು ಹುಟ್ಟು ಬೆಳೆದಿರೋದೆಲ್ಲ ಬ್ಯಾಂಗ್ಳೂರ್. ತುಂಬಾ ಕಮ್ಮಿ ನಾನು ಊರ್ ಕಡೆ ಹೋಗಿರೋದು, ನಮ್ಮ ಬಾಗಲಕೋಟೆ ಕಡೆ. ಬ್ಯಾಂಗ್ಳೂರ್ ಫಿಕ್ಸ್. ಓಕೆ, ಎಜುಕೇಶನ್ ಏನ್ ಮಾಡಿದ್ರಿ? ಸೊ ಐ ಫಿನಿಶ್ ಮೈ ಸೌಂಡ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ಆ್ಯಂಡ್ ನಾನು ಗಿಟಾರ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ. ಆ್ಯಂಡ್ ಅದಷ್ಟು ಎಜುಕೇಶನ್. ಸಾಕಷ್ಟು ಕೆಲಸಗಳನ್ನ ಮಾಡಿದ್ರಿ ಅಂತ ಕೇಳ್ಪಟ್ಟೆ, ಈ ಬಗ್ಗೆ ಹೇಳ್ಬೋದಾ? ಅಂದರೆ ನಾನು ವರ್ಕ್ ಮಾಡೋಕ್ಕೆ ಅಂದರೆ ದುಡ್ಡು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ 8th ಸ್ಟ್ಯಾಂಡರ್ಡ್ ಇದ್ದಾಗ. ಪೇಪರ್ ಹಾಕೋಕ್ಕಿಂತ ಸ್ಟಾರ್ಟ್ ಆಗಿ, ಆಮೇಲೆ ನಪ್ಪ ಫೋಟೋಗ್ರಾಫರ್, ಅವ್ರ ಜೊತೆ ಈವೆಂಟ್ಸ್ಗೆ ಹೋಗ್ತಿದ್ದೆ ಫೋಟೋಗ್ರಫಿ ಮಾಡೋಕ್ಕೆ. ಹಂಗೆ ಒಂದೊಂದೇ ಕೆಲಸಗಳು ಕಲಿತಾ ಬುಕ್ ಸ್ಟೋರಲ್ಲಿ ವರ್ಕ್ ಮಾಡ್ತಿದ್ದೆ. ಆಮೇಲೆ ಮೆಡಿಕಲ್ ಸ್ಟೋರಲ್ಲಿ ವರ್ಕ್ ಮಾಡ್ತಿದ್ದೆ. ನ್ಯೂಸ್ ಚಾನಲ್ ವರ್ಕ್ ಮಾಡ್ತಿದ್ದೆ. ಸೌಂಡ್ ಇಂಜಿನಿಯರಿಂಗ್ ಮುಗಿಸಿದ್ದೀನಲ್ಲ, ನ್ಯೂಸ್ ಚಾನಲ್ ವರ್ಕ್ ಮಾಡ್ತಿದ್ದೆ. ಡಬ್ಬಿಂಗ್ ಆರ್ಟಿಸ್ಟ್ ವರ್ಕ್ ಮಾಡಿದೆ. ಇನ್ನೂ ಸ್ಟುಡಿಯೋಲೆಲ್ಲ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ತುಂಬ ವರ್ಕ್ ಮಾಡಿ ಕಲ್ತಿದ್ದೀನಿ. ಓಕೆ, ಈಗ ಹೇಗಿದೆ ಜೀವನ? ಸಖತ್ತಾಗಿದೆ, ಸೂಪರ್ ಆಗಿದೆ, ಖುಷಿ ಆಗುತ್ತೆ. ಓಕೆ, ಯೂಟ್ಯೂಬರ್ಸ್ ಅಂದ ಕೂಡಲೇ ಇವತ್ತು ಸಾಕಷ್ಟು ಜನ ನೋಡ್ತೀವಿ, ಆದಷ್ಟು ಬೇಗ ಮನೆ ತಗೊಳ್ತಾರೆ, ಕಾರ್ ತಗೊಳ್ತಾರೆ. ಹಾಗಾದ್ರೆ ಅಷ್ಟೆಲ್ಲ ಯೂಟ್ಯೂಬಿನ ಹಣ ಇದೆಯಾ? ಡೈರೆಕ್ಟ್ ಪಾಯಿಂಟಿಗೆ ಬಂದ್ಬಿಟ್ರಿ. ಯೂಟ್ಯೂಬಲ್ಲಿ ಹಣ ಇದೆ, ಬಟ್ ಕಮಿಂಗ್ ಟು ದ ಫ್ಯಾಕ್ಟ್, ಕನ್ನಡದಲ್ಲಿ ಸ್ವಲ್ಪ ಕಮ್ಮಿ ಇದೆ. ಬಿಕಾಸ್ ನಮ್ಮ ಆಡಿಯನ್ಸ್ ರೀಚು ಕಮ್ಮಿ ಇದೆ, ಆ್ಯಂಡ್ ಆಲ್ಸೋ ನಮ್ಮ ವ್ಯೂವರ್ಶಿಪ್ಪು ಕಮ್ಮಿ ಇದೆ. ಕಮಿಂಗ್ ಟು ಹಿಂದಿ, ತೆಲುಗು, ತಮಿಳ್. ಈಗ ನಮ್ಮ ಕನ್ನಡದವರು, ಇದು ನಾನು ಅಫೆಂಡ್ ಆಗ್ಬೋದು ಅನ್ನೋ ಗೊತ್ತಿಲ್ಲ ಜನ, ನಮ್ಮ ಕನ್ನಡದವರು ತೆಲುಗು, ತಮಿಳ್, ಮಲಯಾಳಂ, ಹಿಂದಿನೂ ನೋಡ್ತಾರೆ. ಬಟ್ ಕನ್ನಡ ಬರೀ ಕನ್ನಡದವ್ರು ಮಾತ್ರ ನೋಡೋದ್ರಿಂದ ನಮ್ಮ ವ್ಯೂವರ್ಶಿಪ್ ಕಮ್ಮಿ ಇದೆ. ಸೊ ಅದ್ಬಿಟ್ಟು ಕನ್ನಡದವರು ಕನ್ನಡ ಆಡಿಯನ್ಸ್ನ ಸ್ವಲ್ಪ ಕನ್ನಡ ಕ್ರಿಯೇಟರ್ಸ್ನ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿದ್ರೆ ಮೇ ಬಿ ದುಡ್ಡು ಜಾಸ್ತಿ ಬರ್ಬೋದು ಹೇಳಿ. ಓಕೆ, ಡೈಲಿ ಲಾಗ್ಸ್ ನ ಕನ್ನಡದಲ್ಲಿ ನೀವೇ ಫಸ್ಟ್ ಶುರು ಮಾಡಿರೋದು ಅಂತ ಕೇಳ್ಪಟ್ಟೆ. ಇವತ್ತು ಡೈಲಿ ಲಾಗ್ಸ್ ಯಾವ ರೀತಿ ರೂಪಾಂತರ ಆಗಿದೆ, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಸೊ ಇಟ್ಸ್ ಬಿನ್ 3 years ನಾನು ಡೈಲಿ ಲಾಗ್ ಸ್ಟಾರ್ಟ್ ಮಾಡಿ. ಎವ್ರಿ ಡೇ ಏನೇ ಲೈಫಲ್ಲಿ ಏನೇ ಪ್ರಾಬ್ಲಮ್ ಇದ್ರು, ಬ್ರೇಕಪ್ ಇದ್ರು, ಹಲ್ಲು ನೋವಿದ್ರು, ಏನು ನೋವಿದ್ರು ಎದ್ದು ನಾನು ಬ್ಲಾಗ್ ಮಾಡಬೇಕು. ಬಿಕಾಸ್ ನಾನು ಒಂಥರ ಅಡಿಕ್ಟ್ ಆಗ್ಬಿಟ್ಟಿದ್ದೆ. ನನ್ನ ಆಡಿಯನ್ಸ್ ಹೆಂಗೆ ನನ್ನ ಡೈಲಿ ಲೈಫ್ ನೋಡೋಕ್ಕೆ ದೇ ವೆಯ್ಟ್ ಫಾರ್ ಇಟ್. ನಾನು ನನ್ನ ಕಾಂಟೆಂಟ್ನ ಪೋಸ್ಟ್ ಮಾಡೋಕ್ಕೆ ಅಡಿಕ್ಟೆಡ್ ಟು ಪೋಸ್ಟಿಂಗ್. ಲೈಕ್ ಕಾಮೆಂಟ್ ಎಲ್ಲ ನೋಡಬೇಕು ಅನ್ನೋದು ನಮಗೂ ಇರುತ್ತಲ್ಲ. ಅದು ಬಿಟ್ಟರೆ ಈಗ ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಹಳೆ ವ್ಲಾಗ್ಸ್ನ ನೋಡೋಕ್ಕೆ ಹೋದರೆ ತುಂಬ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ನನ್ನ ಫ್ಯಾಮಿಲಿ ಲೈಫ್ ಸ್ಟೈಲ್ ನಾನು ಏನಿತ್ತು ಮುಂಚೆ, ಈಗ ನಾವು ಲೀಡ್ ಮಾಡ್ತಿರೋ ಲೈಫೇ ಬೇರೆ ಇದೆ. ಇಟ್ಸ್ ಅ ಹ್ಯೂಜ್ ಡಿಫ್ರೆನ್ಸ್ ಇನ್ 3 years. ಈಗ ಡೈಲಿ ವ್ಲಾಗ್ಸ್ ಅಂತ ಅಂದ್ಕೂಡ್ಲೆ ಸಾಕಷ್ಟು ಜನ ಈಗ ಯೂಟ್ಯೂಬರ್ಸ್ ಆಗಿ ಈ ರೀತಿ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ. ಇದು ಎಷ್ಟು ಪ್ರಯೋಜನ ಆಗ್ತಿದೆ, ಜೊತೆಗೆ ಏನ್ ಹೇಳ್ತೀರಾ? ಅಂದ್ರೆ ಅವರಿಗೆ ಎಷ್ಟು ರೀತಿ ನೆಗೆಟಿವ್ ಆಗಿ ಪರಿಣಾಮ ಬೀರ್ತಾ ಇದೆ? ಅಂದ್ರೆ ಆಡಿಯನ್ಸ್ಗೂ, ಅಂದ್ರೆ ಯೂಟ್ಯೂಬರ್ಸ್ ಯಾರು ಮಾಡ್ತಾರೆ ಅವರಿಗೂ ವೈಯಕ್ತಿಕ ಜೀವನದ ಮೇಲೆ, ಜೊತೆಗೆ ವೀಕ್ಷಕರಿಗೆ. ಸೊ
ಇನ್ಫ್ಲೂಯೆನ್ಸರ್ ಆರ್ ಯೂಟ್ಯೂಬರ್ ಏನೇ ಆದ್ರೂ ವಿ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ ದಟ್ ತುಂಬಾ ಜನ ನಮ್ಮನ್ನ ನೋಡ್ತಿರ್ತಾರೆ ಅಂಡ್ ನಾವ್ ಹೇಳೋ ಮಾತನ್ನ ನಂಬ್ತಾರೆ ಬಿಕಾಸ್ ನಮ್ಮನ್ನ ಮುಂಚೆನ ನೋಡಿರ್ತಾರೆ ಅಂಡ್ ಆಲ್ಸೋ ದ ಕನೆಕ್ಷನ್ ಇರುತ್ತೆ, ಬಾಂಡಿಂಗ್ ಇರುತ್ತೆ. ಸೊ ವಿ ಶುಡ್ ಬಿ ವೆರಿ ಕೇರ್ಫುಲ್ ಬಿಫೋರ್ ವಿ ಟೆಲ್ ಸಮಥಿಂಗ್. ಏನಾದ್ರು ಹೇಳಕ್ ಮುಂಚೆ ನಾವು ತುಂಬಾ ಯೋಚನೆ ಮಾಡಬೇಕು. ನಾನು ಅಷ್ಟೇ ನನ್ನ ವ್ಲಾಗ್ ಅಲ್ಲಿ ಏನೇ ಮೆನ್ಷನ್ ಮಾಡ್ತಿದ್ದೀನಿ ಅಂದ್ರೂ ಐ ಥಿಂಕ್ ಅ ಲಾಟ್ ಆಫ್ ಟೈಮ್ಸ್. ಓಕೆ, ನಂದು ನಾನ್ ಫಿಲ್ಟರ್ ವ್ಲಾಗ್ ಇರುತ್ತೆ, ಸುಮ್ಮನೆ ಕ್ಯಾಮ್ರಾ ಎತ್ತಿ ಮಾತಾಡ್ತಿರ್ತೀನಿ. ಬಟ್ ಐ ನೋ ವೆನ್ ಟು ಕಟ್. ನನ್ನ ಎಡಿಟಿಂಗ್ ಅಲ್ಲಿ ಕೂತ್ಕೊಂಡಾಗ ನಾನು 2-3 ಟೈಮ್ಸ್ ಚೆಕ್ ಮಾಡ್ತೀನಿ. ಓಕೆ, ಯಾವುದು ಯಾರಿಗೂ ಹರ್ಟ್ ಆಗಬಾರ್ದು, ಯಾವುದು ಬೇರೆ ಥರ ಟರ್ನ್ ಆಗಬಾರ್ದು ಆ್ಯಂಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗಬಾರ್ದು ಸೊಸೈಟಿಲಿ. ಆ್ಯಂಡ್ ಅದು ಬಿಟ್ಟರೆ ವಿ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ ದಟ್ ವಿ ಹ್ಯಾವ್ ಟು ಇನ್ಸ್ಪೈರ್ ಪೀಪಲ್. ಅವರು ಈಗ ನಾನು ನನ್ನ ಲೈಫ್ ಸ್ಟೈಲ್ನ ನಾನು ಇಂಪ್ರೂವ್ ಮಾಡ್ಕೊಂಡೆ ಅಂದರೆ ಐ ಆಲ್ವೇಸ್ ಟೆಲ್ ಇನ್ ಮೈ ವ್ಲಾಗ್, ನೀವು ಮಾಡಬೇಕು, ನೀವು ಹಾರ್ಡ್ ವರ್ಕ್ ಮಾಡಿ. ನಂದು ಬರೀ ನೋಡ್ಕೊಂಡೇ ಇದ್ಬಿಡ್ಬೇಡಿ ವ್ಲಾಗ್ನ. ಸೊ ನೀವು ಇನ್ಸ್ಪೈರ್ ಆಗಿ ನೀವು ಏನಾದ್ರು ಮಾಡಿ, ನಿಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಿ. ದಿಸ್ ಇಸ್ ವಾಟ್ ಐ ಯೂಶಲಿ ಸ್ಪ್ರೆಡ್ ಮೆಸೇಜ್ ಇನ್ ಮೈ ವ್ಲಾಗ್ಸ್. ಇತ್ತೀಚೆಗೆ ಒಂದಷ್ಟು ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದೆ. ಇನ್ನೊಬ್ರು ಯೂಟ್ಯೂಬರ್ ಒಂದು ಯಶಸ್ಸನ್ನ ನೋಡಿ ವೀಕ್ಷಕರು ಕಮೆಂಟ್ ಹಾಕಿರುವಂತದ್ದು, ನಾವ್ ಯೂಟ್ಯೂಬ್ ನೋಡ್ತಾ ಇದೀವಿ, ಅವ್ರು ಬೆಳೀತಾ ಇದಾರೆ, ನಾವೇನೂ ಇಲ್ಲ ಅಂತ ಇರುತ್ತೆ. ಏನ್ ಹೇಳಿ, ಈಗ ನೋ ಕಮೆಂಟ್ಸ್. ನೀವು ಬೆಳೀತಾ ಇದೀರ ಅಂತ ಕಮೆಂಟ್ ಮಾಡ್ತಾ ಇಲ್ಲ ಅಂತ ಅಲ್ಲ, ಹಂಗೆ ಎಫರ್ಟ್ಸ್ ಆಗ್ತಾ ಇದೀವಿ, ಬೆಳಿತಿದೀವಿ ಅಂದ್ರೆ ಹೌದು. ಎವ್ರಿಥಿಂಗ್ ಎಲ್ಲ ಕೆಲಸದಲ್ಲೂ ಎಫರ್ಟ್ಸ್ ಬೇಕು. ಈಗ ನಾನು ಡೈಲಿ ವ್ಲಾಗ್ ಮಾಡ್ಬೇಕು ಅಂದ್ರೆ ಇಟ್ಸ್ ನಾಟ್ ಈಸಿ. ನಾನು ಹೇಳಿದೆ, ನನ್ನ ಲೈಫಲ್ಲಿ ಪರ್ಸನಲ್ ಇಶ್ಯೂಸ್ ಇರುತ್ತೆ, ಎಲ್ಲರೂ ಲೈಫಲ್ಲೂ ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತೆ, ಹೆಲ್ತ್ ಇಶ್ಯೂಸ್ ಇರುತ್ತೆ. ನಂದು ಸರ್ಜರಿ ಆಗಿತ್ತು ರೀಸೆಂಟ್ ಆಗಿ. ನನ್ನ ಸರ್ಜರಿ ಯಾರು ವ್ಲಾಗ್ ಬಿಟ್ಟಿಲ್ಲ. ನಂದು ಕಿಡ್ನಿ ಸ್ಟೋನ್, ನನ್ನ ತಮ್ಮಂದು ಆಗಿತ್ತು, ನಂದು ಕಿಡ್ನಿ ಸ್ಟೋನ್ ಏನೋ ಇಶ್ಯೂಗಳಾಗಿತ್ತು. ಬಟ್ ಏನೇ ಹೆಲ್ತ್ ಇಶ್ಯೂ ಇದ್ರು ನಾನು ವ್ಲಾಗ್ ಮಾಡಬೇಕು. ಬಿಕಾಸ್ ಒಂದು ಚೈನ್ ಹೋಗ್ತಾ ಇರುತ್ತೆ. ಈಗ ಹಿಂಗೆ ಸೀರಿಯಲ್ ಒಂದು ಟೆಲಿಕಾಸ್ಟ್ ಒಂದಿನ ನಿಲ್ಲಲ್ಲ, ಹಂಗೆ ನನ್ನ ವ್ಲಾಗ್ದು ಒಂದಿನ ನಿಲ್ಬಾರ್ದು ಅನ್ನೋದು ನಮ್ದೊಂದು ಮೈಂಡ್ ಸೆಟ್ ಇರುತ್ತೆ. ಸೊ ಈಸಿ ಇಲ್ಲ, ಈಸಿ ಅಂತ ಅನ್ಸ್ಬೋದು ಜನರಿಗೆ. ಯಾಕೆಂದ್ರೆ ಅವ್ರಿಗೆ ಈಗ ಎಲ್ಲರಿಗೂ ಅವ್ರವ್ರ ಜಾಬ್ ಕಷ್ಟ ಅನ್ಸುತ್ತೆ. ನಾನು ಕಷ್ಟ ಬೀಳ್ತಾ ಇದೀನಿ, ಏನಾದ್ರು ಆಫೀಸ್ಗೆ ಹೋಗ್ಬೇಕು, ಅದು ಹಂಗೆ ನಮ್ದು ದಿನ ಎದ್ದು ಏನ್ ಮಾಡೋದು ನಾಳೆ. ಸೊ ವಿ ಡೋಂಟ್ ಸ್ಲೀಪ್. ನನ್ನ ಕ್ರಿಯೇಟರ್ಸ್ ವಿಷಯ ಹೇಳ್ಬೇಕಂದ್ರೆ ತುಂಬಾ ಜನ ಕ್ರಿಯೇಟರ್ಸ್ ನನಗೆ ಗೊತ್ತಿರೋರೆಲ್ಲ ತುಂಬಾ ಜನ ಮಲ್ಗಲ್ಲ, ನೈಟ್ ಎಲ್ಲ ಯೋಚನೆ ಮಾಡ್ತಾರೆ, ನಾಳೆ ಏನ್ ಮಾಡಬೇಕು, ನಾಳೆ ಹೆಂಗ್ ಎಂಟರ್ಟೈನ್ ಮಾಡ್ಬೋದು, ನಾಳೆ ಏನ್ ಕ್ರಿಯೇಟಿವ್ ಆಗಿ ಮಾಡ್ಬೋದು, ನಾಳೆ ನನಗೆ ಫಾಲೋವರ್ಸು ದುಡ್ಡು ಹೌದು, ಬಟ್ ಎಂಡ್ ಆಫ್ ದ ಡೇ ಕಾಂಟೆಂಟ್ ಪೋಸ್ಟ್ ಮಾಡ್ಬೇಕಲ್ಲ, ಅದನ್ನ ಹೆಂಗೆ ಯೋಚನೆ ಮಾಡೋದು. ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಅಂಡ್ ಎಫರ್ಟ್. ಅಂದ್ರೆ ಡೈಲಿ ವ್ಲಾಗ್ಸ್ ಅಲ್ಲಿ ನೀವು ವಿಷಯಗಳನ್ನ ಹೇಳೋದು ಸರಿ, ಬಟ್ ಕೆಲವರು ಆ ವಿಡಿಯೋಗಳನ್ನ ನೋಡಿದಾಗ ಅವರ ಖಾಸಗಿ ವಿಚಾರಗಳನ್ನ ಕೂಡ ಶೇರ್ ಮಾಡ್ಕೊಳ್ತಾರೆ. ಇದು ಎಷ್ಟು ನೆಗೆಟಿವ್ ಎಫೆಕ್ಟ್ ಹೊಡೆಯುತ್ತೆ ಅಂತ ಅಂದ್ರೆ ನಾನು ನನ್ನ ಡೈಲಿ ವ್ಲಾಗ್ 3 years ಇಂದ ಮಾಡ್ತಾ ಇದ್ದೀನಿ. ಆಯ್ತಾ, ನಂದು 3 years ಇಂದ ಮಾಡ್ತಿರೋದ್ರಿಂದ ನಾನು ನನ್ನ ಲೈಫ್ 10% ಆಫ್ ಮೈ ಲೈಫ್ ನಾನು ಯೂಟ್ಯೂಬಲ್ಲಿ ತೋರಿಸ್ತೀನಿ. ನನ್ನ ಪರ್ಸನಲ್ ಲೈಫೇ ಇರ್ಬೋದು, ಬಟ್ 10% ಇರುತ್ತೆ, ವಿಚ್ ಈಸ್ ನನ್ನ ಒಬ್ಬ ಕ್ರಿಯೇಟರ್ ಗೊತ್ತಿರಬೇಕು. ಓಕೆ, ಏನು ತೋರಿಸ್ಬೇಕು, ಏನು ತೋರಿಸ್ಬಾರ್ದು. ಈಗ ನಮ್ಮ ಮನೇಲಿ ದುಡ್ಡು ನಾನು ಇಲ್ಲಿ ಇಟ್ಟಿದ್ದೀನಿ ಅಂತ ವ್ಲಾಗಲ್ಲಿ ತೋರಿಸ್ಬಿಟ್ಟು ನಾನು ಬಿಟ್ಟರೆ ಒಂದಿನ ಬಂದು ಎತ್ಕೊಂಡು ಹೋಗ್ತೇನೆ. ಸೊ ಐ ಶುಡ್ ಹ್ಯಾವ್ ದಟ್ ಸೆನ್ಸ್. ಯಾವತ್ತು ಏನು ಒಂದು ಲಿಮಿಟ್ ಇರುತ್ತೆ ಎಲ್ಲದಕ್ಕೂ. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಐ ಗೆಸ್ ದಿಸ್ ನೋ ಪ್ರಾಬ್ಲಮ್. ಯೂಟ್ಯೂಬರ್ಸ್ಗೆ ಇರಬೇಕಾದಂತಹ ಬೇಸಿಕ್ ಎಥಿಕ್ಸ್ ಯಾವುದು? ರೆಸ್ಪಾನ್ಸಿಬಲ್ ಆಗಿರಬೇಕು. ಏನೇ ಪ್ರಮೋಟ್ ಮಾಡ್ತಿದ್ರು, ಏನೇ ಮಾತಾಡ್ತಿದ್ರು. ಈಗ ನಾನು ಹೇಳ್ಬೇಕಂದ್ರೆ ನಾವು ಬೆಟ್ಟಿಂಗ್ ಎಲ್ಲ ಮುಂಚೆ ತುಂಬ ಪ್ರಮೋಟ್ ಮಾಡ್ತೀವಿ. ನಾನು ಮಾಡಿದ್ದೀನಿ ಮುಂಚೆ. ವೆನ್ ಐ ವಾಸ್ ಅ ಕ್ರಿಯೇಟರ್, ನಮಗೆ ಗೊತ್ತಿಲ್ಲ ಇದ್ರಲ್ಲಿ ದುಡ್ಡು ಮಾಡ್ಬೋದು, ದುಡ್ಡಿದೆ. ನಾನು ಏನೋ ಪ್ಯಾಷನ್ಗೋಸ್ಕರ ಮಾಡ್ಕೊಂಡು ಹೋಗ್ತಿದ್ದೆ, ಗಿಟಾರ್ ಟೀಚರಾಗಿ ವರ್ಕ್ ಮಾಡ್ತಿದ್ದೆ. ಆ್ಯಂಡ್ ನಮಗೆ ಫಸ್ಟ್ ಪ್ರಮೋಷನ್ಸ್ ಬರ್ತಿದ್ದೆ ಬೆಟ್ಟಿಂಗು. ನಮ್ಗೆ ಬೆಟ್ಟಿಂಗಿಂದ ಹಿಂಗಾಗುತ್ತೆ ಹಂಗಾಗುತ್ತೆ ಜನ ನೋಡಿ ಅದು ಇದೆಲ್ಲ ರೀಸೆಂಟಾಗಿ ನೋಡಿದಾಗ ಹಿಂಗೆಲ್ಲ ಆಗುತ್ತೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಅವಾಗೆಲ್ಲ ನಾವು 18 years 20 years ಹುಡುಗರು. ಓಕೆ, 1,000 2,000 ಕೊಡ್ತಿದ್ದಾರೆ, ನಾವು ದುಡ್ಡು ಮಾಡ್ಬೋದು, ನಮ್ಮ ಮನೆಯವ್ರಿಗೆ ಕೊಡ್ಬೋದು, ಇನ್ನೋ ಮೈಂಡ್ ಸೆಟ್ಟಲ್ಲಿ ಏನೋ ಮಾಡ್ತಿದ್ವಿ. ದೆನ್ ನನ್ನ 4 years ಆಯಿತು ಬೆಟ್ಟಿಂಗ್ ಬಿಟ್ಟು. ವಿ ಗೆಟ್ ಅ ಲಾಟ್ ಆಫ್ ಆಫರ್. ನನಗೆ ಹ್ಯೂಜ್ ಅಮೌಂಟ್ ಎಲ್ಲ ಬಂದಿದೆ, 45-50 lakh ಎಲ್ಲ ಆಫರ್ ಮಾಡ್ತಾರೆ ಬರೀ ಬೆಟ್ಟಿಂಗ್ ಪ್ರಮೋಟ್ ಮಾಡಿ ಅಂತ. ಬಟ್ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಇಟ್ ಬಿಕಾಸ್ ಐ ರಿಯಲೈಸ್ಡ್ ಓಕೆ ಇದರಿಂದ ಯಾರಿಗೊಬ್ರು ಪ್ರಾಬ್ಲಮ್ ಆಗ್ತಿದೆ ಆ್ಯಂಡ್ ನಾನು ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಅದನ್ನ ಮಾಡಬಾರ್ದು. ದುಡ್ಡು ಬರ್ತಿದ್ದೆ, ಹೌದು, ನಾನು ಒಂದು ಫ್ಲಾಟ್ ತೊಗೊಂಡ್ಬಿಡ್ಬೋದಿತ್ತು, ಒಂದು ಮನೆ ಮಾಡ್ಕೊಂಡ್ಬಿಡ್ಬೋದಿತ್ತು, ನೆಮ್ಮದಿಯಾಗಿ ಜೀವನ ನಡೆಸ್ಬೋದಿತ್ತು. ಬಟ್ ಆ ಪ್ರೊಸೆಸ್ಗೂ ಈ ಪ್ರೊಸೆಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸೊಸೈಟಿಲಿ ಜನ ನಮ್ಮನ್ನ ಕಂಡಿಡಿಯೋ ರೀತಿ ಆ್ಯಂಡ್ ನಮ್ಮನ್ನ ಮಾತಾಡೋ ರೀತಿನೂ ತುಂಬ ಡಿಫ್ರೆನ್ಸ್ ಚೇಂಜಸ್ ಇರುತ್ತೆ. ಆ್ಯಂಡ್ ಆಲ್ಸೋ ಇದು ಈಸಿ ಸ್ಟೆಪ್ ಅಂತ ನಂಗೆ ಅನಿಸ್ತು. ಐ ಆಲ್ವೇಸ್ ಬಿಲೀವ್ ಇನ್ ಸ್ಟೆಪ್ ಬೈ ಸ್ಟೆಪ್ ಸಕ್ಸಸ್. ನನಗೆ ಒಂದೇ ಸರಿ ಮೇಲೆ ಹೋಗಿ ಕೂತ್ಕೊಳ್ಳೋದು ಇಷ್ಟ ಇಲ್ಲ, ಒಂದೇ ಸರಿ ನಮ್ಮ ಮನೆ ಮಾಡ್ಬಿಡೋದು ಇಷ್ಟ ಇಲ್ಲ. ಚಿಕ್ಕ ಸ್ಟೆಪ್ ತೊಗೊಂಡು ಹೋಗೋದೇ ನನ್ನ ರೂಲ್. ಸಾಕಷ್ಟು ಜನ ಹೇಳೋದನ್ನ ಕೇಳಿದ್ದೀನಿ, ನಿಮ್ಮ ಸಕ್ಸಸ್ನ ನೀವು ಜನರ ಮುಂದೆ ಇಡಬೇಡಿ, ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೋಬೇಡಿ, ದೃಷ್ಟಿ ಆಗತ್ತೆ ಅಥವಾ ಇನ್ನೊಂದೇನೋ ಅಂತ. ಸಾಕಷ್ಟು ಜನ ಅಂದ್ರೆ ಮೇಲ್ಗಡೆಯಿಂದ ನಿಮಗೆ ವಿಶ್ ಮಾಡಿದ್ರು ಕೂಡ ಅವ್ರಿಗೆ ಒಂದಷ್ಟು ಜಲಸ್ ಇರತ್ತೆ ಅಂತ ಹೇಳೋದನ್ನ ನಾನು ಕೇಳಿದ್ದೀನಿ. ಈಗ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಎಲ್ಲರೂ ಶೇರ್ ಮಾಡ್ತಾರೆ. ನಿಮಗೆ ಇದ್ರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಬಂದಿದ್ಯಾ ಅಥವಾ ಎಫೆಕ್ಟ್ ಆಗಿದ್ಯಾ? ಅದೇ ನಾನು ಹೇಳಿದ್ನಲ್ಲ, ಯಾವ್ದನ್ನ ಪಬ್ಲಿಕ್ ಮಾಡಬೇಕು, ಯಾವ್ದನ್ನ ಪಬ್ಲಿಕ್ ಮಾಡಬಾರ್ದು ಅಂತ ನಮಗೆ ಗೊತ್ತಿರಬೇಕು. ನಾನು ಹೇಳ್ತಾ ಇರೋದು ದೃಷ್ಟಿ ಬಗ್ಗೆ. ನಂಬ್ತೀರಾ ನೀವು ಅದನ್ನೆಲ್ಲ? ನನ್ನ ಆಡಿಯನ್ಸ್ ನನ್ನ ಪ್ರಕಾರ ಯಾರು ದೃಷ್ಟಿ ಹಾಕಿಲ್ಲ. ಥ್ಯಾಂಕ್ ಯು. ಓಕೆ, ಯಾರು ದೃಷ್ಟಿ ಹಾಕಿಲ್ಲ ಅಂದ್ರೆ ಇರುತ್ತೆ ದೃಷ್ಟಿ ಅನ್ನೋದು ನನ್ನ ಪ್ರಕಾರ. ಬಟ್ ಐ ಡೋಂಟ್ ಥಿಂಕ್ ಸೊ ದಟ್ ಈಸ್ ಹ್ಯಾಪನಿಂಗ್ ಟು ಮೀ. ಚೆನ್ನಾಗಿ ಆಗ್ತಿದೆ ಜೀವನ, ಚೆನ್ನಾಗಿ ನಡೆಯುತ್ತೆ. ಓಕೆ, ಕನ್ನಡ ಯೂಟ್ಯೂಬರ್ಸ್ ಎಲ್ಲ ಹೇಗಿದ್ದಾರೆ, ಹೇಗೆ ನಡೀತಾ ಇದೆ? ಇಟ್ಸ್ ಗೋಯಿಂಗ್ ಗುಡ್. ಈಗ ಸ್ವಲ್ಪ ಜಾಸ್ತಿ ಚಾನಲ್ ಸ್ಟಾರ್ಟ್ ಆಗ್ತಿದೆ, ತುಂಬ ಜನ ಇನ್ಫ್ಲುಯೆನ್ಸರ್ಸ್ ಯೂಟ್ಯೂಬರ್ಸ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ.
ಬಟ್ ಒಂದು ನಾನು ಕ್ಲಿಯರ್ ಮಾಡೋದೇನು ಅಂದರೆ ಯಾರ್ಯಾರೀಗ ಪ್ಯಾಷನ್ ಇಟ್ಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀರಾ, ಇಲ್ಲ ಒಂದು ಮೈಂಡ್ ಸೆಟ್ ಇರುತ್ತೆ, ನಾನು ವರ್ಕ್ ಮಾಡ್ಕೊಂಡೆ ಸೈಡಲ್ಲಿ ಯೂಟ್ಯೂಬ್ ಮಾಡ್ತೀನಿ, ಅದರಲ್ಲಿ ಎಷ್ಟೋ ಜನ ಲಕ್ಷ ದುಡಿತಿದ್ದಾರೆ, ಸಮೀರ್ ಸೂಟ್ ಹಾಕೊಂಡು ಮಾಡ್ತಾನೆ, ಸಮೀರ್ ಕಾರ್ ತೊಗೊಂಬಿಟ್ಟ, ನಾನು ತೊಗೋತೀನಿ ಅಂತ ಮೈಂಡ್ ಸೆಟ್ಟಲ್ಲಿ ಸ್ಟಾರ್ಟ್ ಮಾಡಿದ್ರೆ ಕಷ್ಟ ಇದೆ. ದುಡ್ಡು ಮಾಡಬೇಕು ಅಂತಾನೆ ಯೂಟ್ಯೂಬ್ ಮಾಡೋದು ಈಸ್ ನಾಟ್ ರೈಟ್. ಯು ಸ್ಟಾರ್ಟ್ ವಿತ್ ಅ ಪ್ಯಾಷನ್, ಯು ಸ್ಟಾರ್ಟ್ ವಿತ್ ಅ ಗೋಲ್. ಓಕೆ, ನಾನು ಒಂದು ವ್ಯಾಲ್ಯೂ ಆ್ಯಡ್ ಮಾಡ್ತೀನಿ, ಓಕೆ ನನ್ನ ಕಾಂಟೆಂಟಿಂದ ಈ ಕಾಂಟೆಂಟ್ ನಂದಿರುತ್ತೆ, ನಂದೊಂದು ನೀಶ್ ಇರುತ್ತೆ ಅಂತ ಮಾಡ್ಕೊಂಡು ಹೋದ್ರೆ ಯು ವಿಲ್ ಮೇಕ್ ಮನಿ, ಯು ವಿಲ್ ಸಿ ಸಕ್ಸಸ್. ಬಟ್ ದುಡ್ಡುಗೋಸ್ಕರನೇ ಅಂತ ಹೇಳಿದ್ರೆ ತುಂಬ ಕಷ್ಟ ಇದೆ ಅಂತ ನಾನು ಹೇಳ್ಬೋದು. ಮಾಡೋರು ಮಾಡ್ತಿರ್ಬೋದೇನೋ, ಬಟ್ ನನ್ನ ಪ್ರಕಾರ ಅದು ಕಷ್ಟ. ಯೂಟ್ಯೂಬರ್ಸ್ ಮಧ್ಯ ಒಗ್ಗಟ್ಟಿದ್ಯಾ ಕನ್ನಡದಲ್ಲಿ? ಇದೆ, ಅಂದರೆ ನಮ್ಮದೇ ಒಂದೊಂದು ಸರ್ಕಲ್ ಇದೆ, ಆ್ಯಂಡ್ ಏನೋ ಪ್ರಾಬ್ಲಮ್ ಆದರೂ ನಿಂತ್ಕೊಳ್ತಾರೆ. ಓಕೆ, ಅಂದರೆ ಕೆಲವೊಂದ್ಸಲ ಹಿಂದೆ ಮುಂದೆ ನೋಡಿದೆ ಎಲ್ಲ ವಿಚಾರಕ್ಕೂ ನಾನು ಇರ್ತೀನಿ, ಒಗ್ಗಟ್ಟಲ್ಲಿ ಇರೋಣ ಅಂತ ಹೇಳೋದು ಕೂಡ ಸಮಸ್ಯೆ ಆಗುತ್ತೆ ಅಂತ. ಈ ಥರದ್ದು ಇನ್ನೇನೋ ಇನ್ಸಿಡೆಂಟ್ ನಡೆದಿದೆಯಾ ನಿಮಗೆ? ಐ ಟೆಲ್ ಯು, ಬೇಸಿಕ್ಲಿ ಏನಾಯ್ತು ಅಂದರೆ, ಯಾವುದೇ ಇನ್ಸಿಡೆಂಟ್ ತೊಗೊಂಡ್ರು ನಾವು ಇನ್ಫ್ಲುಯೆನ್ಸರ್ ಆಗಿರೋದ್ರಿಂದ ಜನ ನಮ್ಮ ಫಾಲೋ ಮಾಡ್ತಿದ್ದಾರೆ ಅಂತ. ಜನ ಬಂದು ನಮಗೆ ಕಾಮೆಂಟ್ ಆಗ್ತಾರೆ, ನೀವೊಂದು ಇಶ್ಯೂ ನಡೀತಿದೆ, ನೀವು ಮಾತಾಡ್ತಿಲ್ಲ ಅಂತ. ಸೊ ಒಂದಷ್ಟು ಇನ್ಫ್ಲುಯೆನ್ಸರ್ಸು ಓಕೆ ಈಗ ಮಾತಾಡಬೇಕು ನಾವು, ಇವ್ರು ಈ ಥರ ಕಾಮೆಂಟ್ಸ್ ಆಗ್ತಿದ್ದಾರೆ, ಮಾತಾಡಿಲ್ಲ ಅಂದರೆ ನಾವು ಕೆಟ್ಟವ್ರು ಅನ್ಸ್ಕೋತೀವಿ ಅಂತೇಳಿ ರಿಸರ್ಚ್ ಮಾಡದೆ ಯೋಚನೆ ಮಾಡದೆ ಮಾತಾಡೋದು ತಪ್ಪೇ. ಹೌದು, ದಟ್ ಈಸ್ ರಿಯಲಿ ನಾಟ್ ರೈಟ್. ಫಾರ್ ಸೊಸೈಟಿಯಲ್ಲಿ ಬದುಕಬೇಕಂದ್ರೆ ಪ್ರಾಪರ್ ಆಗಿ ರಿಸರ್ಚ್ ಮಾಡಿ, ಓಕೆ ಇದು ಮಾತಾಡೋಕೆ ಮುಂಚೆ ಕರೆಕ್ಟ್ ಆಗೇನು ಅಂತ. ಬಟ್ ಅದೇ ಜನ ಮತ್ತೆ ಕಾಮೆಂಟ್ ಆಗ್ತಾರೆ, ನೀನು ಮಾತಾಡ್ಬಿಟ್ಟೆ ಯೋಚನೆ ಮಾಡಿಲ್ಲ ಅಂತ. ಸೊ ಈ ಇದರಲ್ಲಿ ಇನ್ಫ್ಲುಯೆನ್ಸರ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾರೆ. ಬಟ್ ನಾನು ಹೇಳೋದೇನು ಅಂದರೆ, ಒಂದ್ಸರಿ ಥಿಂಕ್ ಬಿಫೋರ್ ಯು ಟಾಕ್. ನಾನು ಆಗಲೇ ಹೇಳ್ದಂಗೆ ಯೋಚನೆ ಮಾಡಬೇಕು, ನಮ್ಮ ಹತ್ರ ರೆಸ್ಪಾನ್ಸಿಬಿಲಿಟಿ ಇದೆ. ನಾವು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ರೆ 1 ಲಕ್ಷ ಜನ ನೋಡ್ತಾರೆ, 1 ಲಕ್ಷ ಮಿನಿಮಮ್ ಅಂದ್ಕೊಡಿ, 1 ಲಕ್ಷ ಜನ ನೋಡ್ತಾರೆ. 1 ಲಕ್ಷ ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್. ಸೊ ಅಷ್ಟು ಜನ ನೋಡ್ತಿದ್ದಾರೆ ಅಂದರೆ ನಾವು ಸ್ವಲ್ಪ ಯೋಚನೆ ಮಾಡಿ ರಿಸರ್ಚ್ ಮಾಡಿ ವಿಡಿಯೋ ಮಾಡಬೇಕು ಅಂತ ಹೇಳಿ. ಜಸ್ಟಿಸ್ ಫಾರ್ ಸೌಜನ್ಯ ಎನ್ನುವಂಥದ್ರ ಬಗ್ಗೆ ನೀವು ಕೂಡ ಮಾತಾಡಿದ್ರಿ. ಇವತ್ತಿನ ವಿದ್ಯಮಾನಗಳನ್ನ ನೋಡಿದ್ರೆ ನಿಮ್ಮ ನಿಲುವು ಬದಲಾಗಿದೆಯಾ ಅಥವಾ ಯಾವ ರೀತಿ ಇದೆ? ನಾನು ಈಗ ಕಾನೂನು ಏನು ಹೇಳುತ್ತೆ ಅದನ್ನ ನಂಬ್ಕೊಂಡು ಕೂತಿದ್ದೀನಿ, ಅದಕ್ಕೋಸ್ಕರ ಕಾಯ್ತಿದ್ದೀನಿ. ಈಗ ನನ್ನ ಮೈಂಡ್ ಸೆಟ್ ಅಲ್ಲಿ ಇದು ಸರಿ, ಅವ್ರ ತಪ್ಪು ಇವ್ರ ತಪ್ಪು ಅನ್ನೋದಿಲ್ಲ. ನಾನು ಡಿಸಿಷನ್ ವೆಯ್ಟ್ ಮಾಡ್ತಾ ಇದ್ದೀನಿ. ಅಂಡ್ ನಾನು ನ್ಯೂಸ್ ನೋಡ್ತಾ ಇದ್ದೀನಿ, ಏನು ನಡೀತಿದೆ ಈಗ ಸದ್ಯಕ್ಕೆ, ಏನು ಸ್ಥಿತಿಗೆ ಬಂದಿದೆ ಅನ್ನೋದೆಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಯೂಟ್ಯೂಬರ್ಸ್ ನಮ್ದೇ ಒಂದು ಸರ್ಕಲ್ ಇದೆ ಅಂತ ಹೇಳಿದ್ರಿ. ಸ್ನೇಹಿತು, ಆಮೇಲೆ ವರುಣ್ ಆರಾಧ್ಯ ಅವರೆಲ್ಲ ನಿಮ್ಮ ಸರ್ಕಲ್ ಅಲ್ಲಿ ಇರುವಂತ, ನಾವು ಫ್ರೆಂಡ್ಸ್ ಹೇಗಿದ್ದೀರಾ? ಸೂಪರ್ ಹ್ಯಾಪಿ, ಮಜಾ ಮಾಡ್ತೀವಿ. ವ್ಲಾಗ್ ಮಾಡ್ದಿರೋ ಟೈಮಲ್ಲೂ ಮಜಾ ಮಾಡ್ತೀವಿ, ಖುಷಿಯಾಗಿರ್ತೀವಿ, ಒಬ್ರಿಗೊಬ್ರು ರೇಗಿಸ್ತೀವಿ. ವಿ ಆರ್ ಲೈಕ್ ನಾರ್ಮಲ್ ಫ್ರೆಂಡ್ಸ್. ನಾವು ಏನಂತಾರೆ ಇದನ್ನ ಮೇಂಟೈನ್ ಮಾಡಿಲ್ಲ, ನೀನು ಇನ್ಫ್ಲುಯೆನ್ಸರ್ ನಾನು ಇನ್ಫ್ಲುಯೆನ್ಸರು, ನಿನ್ನ ನಂಬರ್ ಜಾಸ್ತಿ ನನ್ನ ನಂಬರ್ ಜಾಸ್ತಿ ಇಲ್ಲ. ನನಗೆ ಐಡಿಯಾ ಬಂದಾಗ ಅವ್ರು ಶೇರ್ ಮಾಡ್ತಾರೆ. ಐ ಮೀನ್ ಇಬ್ರು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋತೀವಿ, 3 ಜನನು. ಸೊ ದಿಸ್ ಇಸ್ ಗೋಯಿಂಗ್ ಆನ್. ಫ್ರೆಂಡ್ಶಿಪ್ ಹೇಗೆ ಶುರುವಾಯ್ತು ನಿಮ್ಮ ಮೂರದ್ದು? ನಾನು ವರುಣ್ ಬಂದು ಆಲ್ಮೋಸ್ಟ್ 6 years ಇಂದ ನಾನು ಟಿಕ್ಟಾಕ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ಅವಾಗಿಂದ ಫ್ರೆಂಡ್ಸು, ಬಟ್ ಅಷ್ಟು ಕ್ಲೋಸ್ ಇರಲಿಲ್ಲ. ರೀಸೆಂಟಾಗಿ ನಾನು ಜಿಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವರು ಒಂದು ಕಡೆ ಜಿಮ್ ಮಾಡ್ತಿದ್ರು. ಸೊ ಯಾಕೆ ನಾವಿಬ್ರು ಜೊತೆಗೆ ಜಿಮ್ ಮಾಡಬಾರ್ದು ಅಂತೇಳಿ ಮಾತಾಡಿ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಶ್ರವಣ್ ವರುಣ್ ಮೀಟ್ ಮಾಡಿಸಿದ್ರು ನನ್ನ. ಅಲ್ಲಿಂದ ನಾವು 3 ಜನ ಒಂದು ಸರ್ಕಲ್ ಆಗಿ. ಓಕೆ, ನೀವು ಒಂದಷ್ಟು ವಿಡಿಯೋಗಳನ್ನ ನೋಡಿದ್ದೀನಿ ಫ್ರ್ಯಾಂಕ್ ಮಾಡುವಂಥದ್ದು. ಈಗ ತಾಯಿಗೆಲ್ಲ ಒಂದಷ್ಟು ಫ್ರ್ಯಾಂಕ್ ಮಾಡಿದ್ರೆ ತುಂಬಾ ಕಣ್ಣೀರು ಹಾಕಿದ್ರು, ಹೊಡ್ತ ತಿಂದ್ರ? ಆಮೇಲೆ ಇಲ್ಲ, ಆಮೇಲೆ ಸಾರಿ 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 ಅನ್ಬಿಡೋದು. ಬಟ್ ಸಾಕಷ್ಟು ಜನ ಫ್ರ್ಯಾಂಕ್ ಮಾಡೋದನ್ನ ನೋಡಿದ್ದೀನಿ. ಅಂದ್ರೆ ಕನ್ನಡ ಯೂಟ್ಯೂಬರ್ಸ್ಗಳು ಅಂದ್ರೆ ತಂದೆ ತಾಯಿಗಿರ್ಬೋದು ಅಥವಾ ಮನೇಲಿರೋರಿಗೆ ತುಂಬಾ ಹರ್ಟ್ ಆಗತ್ತೆ. ಆಮೇಲೆ ನಿಮಗೆ ರಿಯಲೈಸ್ ಆಗಿದ್ದಿದ್ಯಾ ಬೇಡ? ತುಂಬಾ ಕಾಂಟೆಂಟ್ಸ್ ನಮ್ಗೆ ಇರುತ್ತೆ, ಓಕೆ ಇದನ್ನ ಮಾಡ್ಬೋದು ಅದನ್ನ ಮಾಡ್ಬೋದು ಅಂತ. ತುಂಬಾ ನಮ್ಮ ಸ್ಟಾಪ್ ಮಾಡ್ಕೋತೀವಿ. ನಮ್ಮ ಟೀಮ್ಗಳಿಗೆ ಬೇಡ, ಇದು ಹರ್ಟ್ ಆಗ್ಬೋದು. ಆ್ಯಂಡ್ ಆಲ್ಸೋ ಜನ ನೋಡ್ತಿರ್ತಾರಲ್ಲ ನಮ್ಮನ್ನ, ನಾವು ನಮ್ಮ ಫ್ಯಾಮಿಲಿನ ಹರ್ಟ್ ಮಾಡ್ತಿದ್ದೀವಿ ಅಂದರೆ ಅದನ್ನು ನೋಟಿಸ್ ಮಾಡ್ತಾರೆ. ಅದರಲ್ಲೂ ನಮ್ಗೆ ಅರ್ಥ ಆಗುತ್ತೆ, ಓಕೆ ದಟ್ ಈಸ್ ನಾಟ್ ಸಮಥಿಂಗ್ ವಿಚ್ ವಿ ಶುಡ್ ಟೆಲ್ ಆಡಿಯನ್ಸ್ ಟು ಡೂ ಆರ್ ಎಂಟರ್ಟೈನ್ ವಿತ್. ಅವ್ರನ್ನ ಇದನ್ನ ಇಟ್ಬಿಟ್ಟು ಎಂಟರ್ಟೈನ್ ಮಾಡ್ಬಾರ್ದು ಅಂತ ನಮ್ಗೆ ಗೊತ್ತಿರುತ್ತೆ. ಒಂದು ಬೌಂಡ್ರಿ ಲೈನ್ ಇಟ್ಕೊಂಡು ಓಕೆ ಇಷ್ಟು ನಾವು ದಾಟ್ಬೋದು, ಇದಕ್ಕಿಂತ ಆಚೆ ಹೋದರೆ ತಪ್ಪದು, ಅವ್ರಿಗೆ ಹರ್ಟ್ ಆಗುತ್ತೆ ಅನ್ನೋದು ಗೊತ್ತಾಗಿ ಆಮೇಲೆ ಎಲ್ಲಿಗೆ ನಿಲ್ಲಿಸ್ಬೇಕು, ಓಡ್ತಾ ಇದೆ ಓಡ್ಲಿ ಅಂತ ಓಡಿಸೋದು, ಅದನ್ನೆಲ್ಲ ಮಾಡ್ದಿರಾ ಅದೇ ಒಂದು ಸೆನ್ಸ್ ಇಟ್ಕೊಂಡು ಏನೇ ಮಾಡಿದ್ರು ಮಾಡಬೇಕು. ಈಗ ಏನೇ ಪ್ರ್ಯಾಂಕ್ ಮಾಡಿದ್ರು ಓಕೆ ತುಂಬ ಜಾಸ್ತಿ ಹೋಗ್ತಾ ಇದೆ ಅಂದಾಗ ವಿ ಹ್ಯಾವ್ ಟು ನೋ ವೆನ್ ಟು ಸ್ಟಾಪ್. ಬ್ರೇಕಪ್ ಬಗ್ಗೆ ನಾನು ಹೇಳ್ಕೊಂಡಿದ್ದೀನಿ ಅಂತ ಹೇಳಿದ್ರಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಡಿಯೋಗಳನ್ನ ನೋಡಿದ್ದೀನಿ, ಲವ್ ಗುರು ಆಗ್ಬಿಟ್ಟಿದ್ದೀರಾ ಅಂತ. ಒಂದು ಬ್ರೇಕಪ್ ನನಗೆ ಗೊತ್ತಿರೋದು ಒಂದು, ಎಷ್ಟಾಗಿದೆ ಗೊತ್ತಿಲ್ಲ. ಹೌದಾ? ನನಗೆ ಗೊತ್ತಿರೋದು ಒಂದು. ಯಾವ್ದು ಗೊತ್ತು ನಿಮ್ಗೆ? ಅದನ್ನ ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ. ಹಂಗೆ ನಾವು ಹೇಳ್ಬೇಕೋ ಬೇಡ ಗೊತ್ತಿಲ್ಲ, ಹೇಳಲ್ಲ ಬೇರೆ. ಬಟ್ ಬೇರೆ ಅಂದ್ರೆ ನಂಬರ್ಸ್ ಎಷ್ಟಿರ್ಬೋದು ಅಂತ ಗೊತ್ತಿಲ್ಲ ನನಗೆ. ಒಂದೇ. ಬಟ್ ಲವ್ ಗುರು ಆಗಿದ್ದೀರಾ ಅಂತ ಅನ್ಸುತ್ತೆ. ಲವ್ ಗುರು ಅಂತೇನಲ್ಲ, ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳನ್ನ ಶೇರ್ ಮಾಡ್ಕೋತಾ ಇದ್ದೀವಿ. ಸೊ ದಟ್ ಪೀಪಲ್ ಹೂ ಫಾಲೋ ಮೀ ವಿಲ್ ಆಲ್ಸೋ ಲರ್ನ್ ಇನ್ ದರ್ ಲೈಫ್ ಆ್ಯಂಡ್ ಅಡಾಪ್ಟ್ ಇಟ್. ಅವರು ಅವ್ರ ಲೈಫಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೊಂಡು ಇಂಪಾರ್ಟೆಂಟ್ ಏನು ಈಗ ಸದ್ಯಕ್ಕೆ ಏನಾದ್ರು ಅರ್ಥ ಮಾಡ್ಕೊಂಡು ಅದನ್ನು ಹೇಳ್ತಾ ಇದ್ದೀವಿ ಅಷ್ಟೇ ಆಡಿಯನ್ಸ್. ಬ್ರೇಕಪ್ ಆದ್ಮೇಲೆ ಜೀವನ ಏನು ಅಂತ ತುಂಬಾ ಬೇಗ ಅರ್ಥ ಆಗುತ್ತಂತೆ. ಅದಾಗಿದೆಯಾ ನಿಮ್ಗೆ? ನನಗೆ ಗೊತ್ತಿಲ್ಲ, ನಾನು ಹೇಳಿರೋದು ಕೇಳ್ತಾ ಇದೀನಿ. ಓಕೆ, ಅಂದ್ರೆ ಯು ನೋ ವಾಟ್ ಟು ಡೂ, ಯು ಹ್ಯಾವ್ ಅ ವಿಷನ್. ಆ್ಯಂಡ್ ನಾನು ಹೇಳೋದೇನು ಅಂದರೆ, ಬ್ರೇಕಪ್ ಒಂದೇ ಅಂತಲ್ಲ, ನನ್ನ ಲೈಫ್ ಮಂತ್ರ ಇದು. ಲೈಫಲ್ಲಿ ಏನೇ ನಿಮಗೆ ಹರ್ಟ್ ಆಗ್ತಿದೆ ಅಂದರೆ, ಒಂದು ಪೇನ್ ಇದೆ ನಿಮ್ಮ ಲೈಫಲ್ಲಿ, ಒಂದು
ಏನೋ ದುಡ್ಡು ಕಳ್ಕೊಂಡ್ರಿ, ಫ್ರೆಂಡ್ ಕಳ್ಕೊಂಡ್ರಿ, ಇಲ್ಲ ಗರ್ಲ್ ಫ್ರೆಂಡೇ ಹೋದ್ರು, ಏನೇ ಪೇನ್ ಇದ್ರು ಆ ಪೇನ್ನ ವೇಸ್ಟ್ ಮಾಡಬಾರ್ದು. ಕೂತ್ಕೊಂಡು ಒಂದು ಕಡೆ ಹತ್ಕೊಂಡು ಆ ಪೇನ್ನ ಒಂದು ಕಡೆ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡಬೇಕು. ಈಗ ನನಗೆ ಒಂದು ಬ್ರೇಕಪ್ ಪೇನ್ ಆಯಿತು, ಐ ವಾಂಟೆಡ್ ಟು ಯೂಸ್ ಇಟ್ ಬೈ ಬಿಲ್ಡಿಂಗ್ ಮೈ ಬಾಡಿ. ನನ್ನ ಬಾಡಿ ಬಿಲ್ಡ್ ಮಾಡೋಣ, ಓಕೆ, ಆ ಪೇನ್ ಇಟ್ಕೊಂಡೆ ಬಾಡಿ ಬಿಲ್ಡ್ ಮಾಡೋಣ. ಸೊ ಆ ಪೇನ್ನ ನೀವು ಯೂಸ್ ಮಾಡ್ಕೋಬೇಕು ಒನ್ ಆರ್ ದಿ ಅದರ್ ರೀತಿ ಟು ಸೆಲ್ಫ್ ಡೆವಲಪ್ ಯೋರ್ ಸೆಲ್ಫ್ ಇನ್ ಟು ಸಮಥಿಂಗ್. ಅಂದ್ರೆ ಒಂದು ಫ್ರೆಂಡ್ಸ್ ಆದ್ರೂನು ಒಂದ್ ರೇಂಜಿಗೆ ಕ್ಲೋಸ್ನೆಸ್ ಇರುತ್ತೆ, ಅಥವಾ ಒಂದ್ ಹೇಳಿದ್ನಾಗೆ ಒಂದ್ ಲಿಮಿಟ್ ಇರುತ್ತೆ. ಬಟ್ ಜನರಿಗೆ ಗೊತ್ತಾಗುತ್ತೆ. ಅಂದ್ರೆ ಆಲ್ಮೋಸ್ಟ್ ಜನ ನಾವು ನೋಡಿದೀವಿ, ನಾವು ಫ್ರೆಂಡ್ಸ್ ಅಂತ ಹೇಳ್ತಾರೆ, ಆಮೇಲೆ ಮದ್ವೆ ಆಗ್ತಾರೆ, ಹೀಗೆಲ್ಲ ನೋಡಿರ್ತಾರೆ ಜನರು ಕೂಡ. ನೀವು ಕೂಡ ಅಂದ್ರೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಾನು ಸಾಕಷ್ಟು ಜನ ಕಮೆಂಟ್ಸ್ ಮಾಡಿರೋದು ನೋಡಿದೆ. ಅಂದ್ರೆ ಒಂದು ರೆಸ್ಪೆಕ್ಟ್ ನ ಮೇಂಟೈನ್ ಮಾಡಿರುವಂತದ್ದು ನೀವಾಗಿರ್ಬೋದು, ಅಥವಾ ಈ ಹಿಂದೆ ನಿಮ್ಮ ಗರ್ಲ್ ಫ್ರೆಂಡ್ ಆಗಿದ್ದವರು, ಈ ಬಗ್ಗೆ ಏನ್ ಹೇಳ್ತೀರಾ? ದಟ್ ಈಸ್ ಹ್ಯೂಮನ್ ಟೆಂಡೆನ್ಸಿ, ನಾವು ಮೇಂಟೈನ್ ಮಾಡಬೇಕು. ಆಬ್ವಿಯಸ್ಲಿ ಈಗ ನಾವು ಅಪ್ಪ ಅಮ್ಮ ನಮ್ಗೆ ಹೇಳ್ಕೊಟ್ಟಿರೋದು ಅದಲ್ವಾ. ಈಗ ನನ್ನ ಕೈಯಲ್ಲಿ ಒಂದು ಸೋಷಿಯಲ್ ಮೀಡಿಯಾನ ಪವರ್ ಇದೆ ಅಂತ ತಕ್ಷಣ ಹೋಗಿ ಕೂತ್ಕೊಂಡು ಕ್ಯಾಮ್ರಾ ಇಟ್ಬಿಟ್ಟು ಅವ್ರು ಹಂಗೆ ಮಾಡೋರು ಹಿಂಗೆ ಮಾಡೋರು ಹಂಗೆ ಮಾಡಿದ್ರು ಅಂತೇಳಿ ಯಾರದೇ ಜೀವನ ಹಾಳು ಮಾಡ್ಬೋದು, ಹುಡುಗಿ ಆಗಲಿ ಹುಡುಗ ಆಗಲಿ. ಬಿಕಾಸ್ ಅವ್ರು ನಂಬ್ಕೊಂಡು ಅವ್ರ ಫ್ಯಾಮಿಲಿ ಇರ್ತಾರೆ, ಅವ್ರ ಫ್ಯಾಮಿಲಿ ಆಚೆ ಸಿಕ್ಕಿದಾಗ ಜನ ಕೇಳ್ತಾರೆ. ಬಟ್ ಇಸ್ ಸಮಥಿಂಗ್ ವಿಚ್ ಯು ಆರ್ ಪಾಸಿಂಗ್ ಇನ್ ಅ ವೆರಿ ನೆಗೆಟಿವ್ ವೇ. ಒಂದು ಪರ್ಸನ್ ಮೇಲೆ ಫುಲ್ ಒಂದು ಟೈಮಲ್ಲಿ ಇಷ್ಟಪಟ್ಟಿದ್ದವ್ರನ್ನ ಒಂದು ಕಡೆ ತಳ್ಳಿಬಿಟ್ಟು ನೀವು ನೆಗೆಟಿವ್ ಅನ್ನೋ ತೋರಿಸೋದು, ನಾನು ಅದನ್ನು ಬಿಲೀವ್ ಮಾಡಲ್ಲ. ಅದಕ್ಕೆ ಐ ನೆವರ್ ವಾಂಟೆಡ್ ಟು ಡೂ ಇಟ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಲವರ್ಸ್ ಅಂತ ಗೊತ್ತಾದಾಗ ಬ್ರೇಕಪ್ ಆದ ನಂತರದಲ್ಲಿ ಜನ ಹೇಳೋದು ಯಾಕೆ ಬೇರೆ ಆದ್ರಿ, ಏನಾಯ್ತು, ಹೀಗೆಲ್ಲ ಕಾರಣಗಳನ್ನ ಕೇಳ್ತಾರೆ. ಕೆಲವೊಮ್ಮೆ ನಿಖರವಾದ ಕಾರಣಗಳನ್ನ ಹೇಳೋದಕ್ಕೆ ಆಗೋದಿಲ್ಲ. ಇದು ಆಕ್ಚುಲಿ ಎಫೆಕ್ಟ್ ಆಗಿದೆಯಾ ನಿಮಗೆ? ಇಲ್ಲ, ನನಗದೇನು ಎಫೆಕ್ಟ್ ಆಗಿಲ್ಲ. ಏನು ಪ್ರಾಬ್ಲಮ್ ಅಂದ್ರೆ ಜನರ ಮಾತುಗಳು? ನಾನು ಅವ್ರಿಗೆ ಆನ್ಸರ್ ಮಾಡಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ಓಕೆ, ನಾನು ಇದನ್ನ ಹೇಳೋಕೆ ಇಷ್ಟ ಇಲ್ಲ, ಇದು ಹೇಳೋದು ಬೇಡ, ಸೆಟ್ ಅ ಬೌಂಡ್ರಿ. ಬಟ್ ಆದ್ರೂ ನೀವು ಯಾವುದೇ ವಿಡಿಯೋ ಮಾಡಿದ್ರು ಒಂದಲ್ಲ ಒಂದು ಕಮೆಂಟ್ ಇದ್ದೇ ಇರುತ್ತೆ ಅದ್ರ ಬಗ್ಗೆ. ಇರುತ್ತೆ. ಬಟ್ ವಿ ಹ್ಯಾವ್ ಟು ಮೂವ್ ಆನ್ ಅಲ್ಲ. ಕಮೆಂಟ್ ಇರುತ್ತೆ ಅಂತೇಳಿ ಅದನ್ನ ಓದಿದ ತಕ್ಷಣ ನನಗೇನು ಹರ್ಟ್ ಆಗಿ ಒಂದೇಳಿ ಕೂತ್ಕೊಂಡು ಅನ್ನೋಕ್ಕಾಗಲ್ಲ. ಓಕೆ, ಕಮೆಂಟ್ ಇದೆ, ನೆಕ್ಸ್ಟ್ ಬೇರೆ ಕಮೆಂಟು ಪಾಸಿಟಿವ್ ಇರುತ್ತೆ, ಅದನ್ನ ಓದ್ಕೊಂಡು ಖುಷಿ ಪಡ್ಕೊಂಡು ಹೋಗುತ್ತೆ. ನೆಕ್ಸ್ಟ್ ಏನು ತಲೆಯಲ್ಲಿದೆ ರಿಲೇಶನ್ಶಿಪ್ ಅಂತ ಬಂದಾಗ? ಯಾವ ವಿಷಯವನ್ನ ಫಾಲೋ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ರಿಲೇಷನ್ಶಿಪ್ಗಿಂತ ಫಸ್ಟ್ ನಾನು ಈಗ ಹೇಳೋದಂದ್ರೆ ಸೆಲ್ಫ್ ಡೆವಲಪ್ಮೆಂಟ್, ನಮ್ಮ ಮೇಲೆ ನಾವು ವರ್ಕ್ ಮಾಡಬೇಕು. ಆ್ಯಂಡ್ ಯಾರೇ ಬಂದರೂ ಅವ್ರಿಗೆ ಫೈನಾನ್ಷಿಯಲಿ ನಾವು ರೆಡಿ ಇರಬೇಕು ನೋಡ್ಕೊಳ್ಳೋಕ್ಕೆ. ಆ್ಯಂಡ್ ಅವ್ರಿಗೆ ಏನು ಕೇಳೋರು ಕೊಡಿಸೋ ಥರ ಇರಬೇಕು. ಅದಕ್ಕಿಂತ ಮುಂಚೆ ನಾನು ನಮ್ಮ ಫ್ಯಾಮಿಲಿ ಡಿಸೈರ್ನ ಪೂರ್ತಿ ಮಾಡಬೇಕು, ಆಮೇಲೆ ರಿಲೇಷನ್ಶಿಪ್ ಕಡೆ ತಲೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದ್ರೂ ನೀವು ಒಂದ್ ಕಡೆ ಹೇಳಿದ್ರಿ ಇನ್ನೊಂದ್ 2 ವರ್ಷಕ್ಕೋ ಏನೋ ಮದ್ವೆ ಆಗೋ ಪ್ಲಾನ್ ಇದೆ ಅಂತ. ಇನ್ನೂ ಇಲ್ಲ, ನೋಡೋಣ. ನೀವು ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳಿದೀರಾ? ನಿಮ್ಮ ನ್ಯೂಸ್ಗೆ ಕರ್ಕೊಂಡ್ಬರ್ತೀನಿ, ಚಾನಲ್ಗೆ ಕರ್ಕೊಂಡ್ಬರ್ತೀನಿ. ಲಾಸ್ಟ್ ವ್ಲಾಗ್ಸ್ ಅಲ್ಲಿ ಹೇಳಿದಿರಲ್ಲ? ಹೌದಾ? ನನಗೆ ನೋಡಿದ್ದೀನಿ. ಅದೇ ಹುಡುಕ್ತಾ ಇದಾರಂತೆ ಮನೇಲಿ. ಬಟ್ ಇಟ್ಸ್ ಜಸ್ಟ್ ಫನ್. ಇನ್ ಸದ್ಯಕ್ಕೆ ನಾನು ರೆಡಿ ಇಲ್ಲ ಮೆಂಟಲಿ. ಓಕೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಂಟೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ವಿ ಆರ್ ಪ್ಲಾನಿಂಗ್ ಫಾರ್ ಸಮಥಿಂಗ್ ಬಿಗ್. ಈಗ ಅದನ್ನ ರಿವೀಲ್ ಮಾಡಂಗಿಲ್ಲ, ನನ್ನ ಟೀಮ್ ಹೇಳಿರೋ. ವಿ ಆರ್ ಪ್ಲಾನಿಂಗ್ ಫಾರ್ ಸಮಥಿಂಗ್ ಬಿಗ್. ಈಗ ನಾನು ಹಿಂಗೆ ವ್ಲಾಗ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಅದನ್ನೇ ಮಾಡಬೇಕು ಅನ್ನೋದು ನನಗಿಲ್ಲ. ಒಂದು ಸ್ವಲ್ಪ ಬ್ರೇಕ್ ತೊಗೋಬೇಕು ವ್ಲಾಗ್ಸಿಂದ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಯಾವಾಗ ತೊಗೋಬೋದು, ಒಂದು ಸೆಟ್ ರೆಡಿ ಆದಮೇಲೆ ಒಂದು ಪ್ಲ್ಯಾನ್. ಸೊ ವಿ ಆರ್ ಟೇಕಿಂಗ್ ಫಾರ್ ಅ ನೆಕ್ಸ್ಟ್ ಸ್ಟೆಪ್. ಪ್ರತಿ ಸಲ ಬಿಗ್ ಬಾಸ್ ಬಂದಾಗ್ಲೂ ಸಮೀರ್ ಅವರು ಇರ್ತಾರೆ ಅನ್ನೋಂಥ ಒಂದು ಮಾತು ಬರುತ್ತೆ. ಬಿಗ್ ಬಾಸ್ ಬಗ್ಗೆ ನಿಮ್ಮ ನಿಲುವೇನು? ತುಂಬ ಒಳ್ಳೆ ಶೋ. ನಾವು ಚಿಕ್ಕ ವಯಸ್ಸೆಲ್ಲ ನೋಡಿ ಎಂಜಾಯ್ ಮಾಡಿರೋ ಶೋ. ಆ್ಯಂಡ್ ಮಜಾ ಮಾಡಿದ್ದೀವಿ. ಕೂತ್ಕೊಂಡು ಟ್ಯೂಷನ್ ಮುಗಿಸಿ ಬಂದ ತಕ್ಷಣ ಕೂತ್ಕೊಂಡು ನೋಡ್ತಿದ್ವಿ. ಇದಾಯಿತು, ಅದು ಮಜಾ. ಬಟ್ ಈಗ ಸದ್ಯಕ್ಕೆ ನನಗೆ ಯಾವುದು ಐ ಡೋಂಟ್ ವಾಂಟ್ ಟು ಬಿ ಇನ್ ಇಟ್. ಬಿಕಾಸ್ ನನಗೆ ಗೊತ್ತಿಲ್ಲ, ಮೇ ಬಿ ನನಗನ್ಸುತ್ತೆ ನಾನು ಟಿ ವಿಗೋಸ್ಕರ ಅಲ್ಲ, ಟಿ ವಿ ಸೀರಿಯಲ್ ಆಗಲಿ ಇಲ್ಲ ಶೋ ಆಗಲಿ ಟಿ ವಿಗೋಸ್ಕರ ಅಲ್ಲ ಅನ್ನೋ ಥರನೇ ಫೀಲ್ ಆಗುತ್ತೆ. ಫಾರ್ ದಟ್ ರೀಸನ್ ಅದರಿಂದ ಸ್ವಲ್ಪ ಆಚೆ ಇದೆ. ಬಿಗ್ ಬಾಸ್ ಆಫರ್ ಬಂದಿದ್ದು ಹೌದಾ ನಿಮಗೆ? ಬಿಗ್ ಬಾಸ್ ಆಫರ್ ಇಲ್ಲ, ಬಂದಿಲ್ಲ. ಯಾಕೆ ನೀವು ಟಿವಿ ಮಟೀರಿಯಲ್ ಅಲ್ಲ ಅಂತ ಅನ್ಸುತ್ತೆ? ಬಿಗ್ ಬಾಸ್ ಆಫರ್ ಅಂದ್ರೆ ಒಂದಷ್ಟು ಕಾಲ್ಸ್ ಬಂದಿದೆ, ಬಟ್ ಅದು ರಿಯಲ್ ಜೆನ್ಯೂನ್ ಅನ್ನೋದು ನಮಗೆ ಗೊತ್ತಿಲ್ಲ. ಸರ್ ಬನ್ನಿ ಒಂದು ಮೀಟಿಂಗು ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ, ಬಟ್ ನಮ್ಮ ಟೀಮ್ ಹತ್ರ ಮಾತಾಡಿದ್ದಾರೆ. ಬಟ್ ಅದು ರಿಯಲ್ ಇಲ್ಲ ಅಂತ ನಾನು ಸುಮ್ಮನೆ ಹೂ ಅಂತ ಹೇಳ್ಬಿಟ್ಟು ತಪ್ಪಾಗಬಾರ್ದು. ಒಂದಷ್ಟು ಕಾಲ್ಸ್ ಬಂದಿತ್ತು. ಯಾಕೆ ಟಿವಿ ಮಟೀರಿಯಲ್ ಅಲ್ಲ ಅಂತ ಅನ್ಸುತ್ತೆ? ನನಗೆ ಅನ್ಸುತ್ತೆ ದೇರ್ ಆರ್ ಟೂ ಮೆನಿ ಪೀಪಲ್ ಹೂ ಆರ್ ಸ್ಟ್ರಗ್ಲಿಂಗ್. ಅವ್ರಿಗೆ ಆ ಚಾನ್ಸ್ ಸಿಗಬೇಕು, ಆ ಚಾನ್ಸ್ನ ನಾನು ತಗೊಳ್ಳೋದು ಸರಿಯಲ್ಲ ಅನ್ನೋ ಫೀಲ್ ನನಗೆ. ಬಿಕಾಸ್ ಒಂದು ಕಡೆ ಮಾಡ್ತಾ ಇದ್ದೀನಿ, ಅದನ್ನೇ ಇನ್ನೊಂದು ಸ್ವಲ್ಪ ಬಿಲ್ಡ್ ಮಾಡೋಣ, ಅದು ದೊಡ್ಡದಾಗಿ ಮಾಡೋಣ ಅನ್ನೋದು ನನ್ನ ಮೈಂಡ್ ಸೆಟ್. ಪದೇ ಪದೇ ಟೀಮ್ ಅಂತ ಹೇಳಿದ್ರಿ, ಟೀಮಲ್ಲಿ ಹೆಡ್ ನೀವೇನಾ, ಹೇಗೆ? ಅಸಿಸ್ಟೆಂಟ್ ಯಾರಾದ್ರೂ ಇದ್ದಾರಾ? ಅಸಿಸ್ಟೆಂಟ್ ಇಲ್ಲ, ನನ್ನ ಟೀಮ್ ಲೀಡ್ ಮಾಡ್ತಿದ್ದಾರೆ. ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಶಶಾಂಕ್ ಅಂತ. ಸೊ ಈಸ್ ಮೈ ಕಾಲೇಜ್ ಫ್ರೆಂಡ್, ಹಿ ಇಸ್ ಲೀಡಿಂಗ್ ದ ಟೀಮ್. ಓಕೆ, ಹೇಗೆ ನಡೀತಿದೆ ಓವರ್ ಆಲ್ ಆಗಿ ಯೂಟ್ಯೂಬು, ಸೋಷಿಯಲ್ ಮೀಡಿಯಾ, ಆಮೇಲೆ ಬ್ರ್ಯಾಂಡ್ ಪ್ರಮೋಷನ್ಸ್ ಎಲ್ಲ? ಸಖತ್ತಾಗಿ ನಡೀತಿದೆ. ಆ್ಯಂಡ್ ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಲೈಫ್ ಈ ಥರ ಟರ್ನ್ ತೊಗೊಳುತ್ತೆ. ಆ್ಯಂಡ್ ಈ ಇಂಡಸ್ಟ್ರಿಲಿ ಈ ಲೈಫ್ನ ಲೀಡ್ ಮಾಡ್ಬೋದು ಆ್ಯಂಡ್ ಆಲ್ ದಟ್. ಇಟ್ಸ್ ಗೋಯಿಂಗ್ ಗ್ರೇಟ್. ಹಂಗೆ ಅಪ್ಸು ಡೌನ್ಸ್ ಇರುತ್ತೆ, ಟೆನ್ಷನು ಇರುತ್ತೆ, ನೆಕ್ಸ್ಟ್ ಏನು ಆ್ಯಂಡ್ ಆಲ್ ದಟ್. ಬಟ್ ಯಾ, ಇಟ್ಸ್ ಗೋಯಿಂಗ್ ಇನ್ ಅ ವೇ. ಸ್ಪರ್ಧೆ ದಿನದಿಂದ ಜಾಸ್ತಿ ಆಗ್ತಾ ಇರುತ್ತೆ ಎವ್ರಿ ಡೇ. ಸೊ ಇದಕ್ಕೆ ಎಷ್ಟು ಸ್ಟ್ರಾಂಗ್ ಆಗಿರಬೇಕು? ನೀವು ಹೇಳಿದಂಗೆ ಎವ್ರಿ ಡೇ ಒಂದೊಂದು ಯೂಟ್ಯೂಬರ್ ಹುಟ್ಕೊಳ್ತಾನೆ ಇರ್ತಾರೆ. ಅದಂತೂ ಇದೆ. ಏನು ಮಾಡೋಕ್ಕಾಗುತ್ತೆ? ನಾವೇನು ಮಾಡೋಕ್ಕಲ್ಲ, ನಮ್ಮ ಕೆಲಸ ನಾವು ಮಾಡಬೇಕಷ್ಟೇ. ನಾನು ಬಿಲೀವ್ ಮಾಡೋದೇ ಅದನ್ನು. ನಾನು ಹೇಳಿದ್ನಲ್ಲ, ಏನೇ ಆದರೂ ಲೈಫಲ್ಲಿ ನನ್ನ ಪಕ್ಕ ಬಂದು ಯಾರೇ ನನ್ನ ಫ್ರೆಂಡೇ ಸ್ಟಾರ್ಟ್ ಮಾಡಿದ್ರು ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗಬೇಕು.
ಅದು ಬಿಟ್ಟು ಅವ್ರ ಅಕೌಂಟ್ ಬ್ಲಾಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಟೈಮ್ ವೇಸ್ಟ್ ಆಗುತ್ತೆ. ಅವ್ರ ಅಕೌಂಟ್ಗೆ ಏನೋ ಮಾಡ್ಕೊಂಡು ಯಾರೋ ಕ್ರಿಯೇಟರ್ ಬಂದ ಅವ್ನು ನನಗಿಂತ ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ಅವ್ನ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಕೆಲಸ ಯಾರು ಮಾಡ್ತಾರೆ? ಸೊ ಐ ಬಿಲೀವ್ ಇನ್ ವರ್ಕಿಂಗ್ ನನ್ನ ಕಾಂಟೆಂಟ್ನ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಣ. ಓಕೆ, ಅವ್ನದು ರೀಚ್ ಜಾಸ್ತಿ ಆಯ್ತಾ, ಅವನಿಂದ ನಾನು ಚೆನ್ನಾಗಿ ಏನು ಕಾಂಟೆಂಟ್ ಮಾಡ್ಬೋದು, ಈ ಥರ ಯೋಚನೆ ಮಾಡಿ ವರ್ಕ್. ನನ್ನ ಲೈಫ್ ಸ್ಟೈಲು ಅಥವಾ ನನ್ನ ಒಳ್ಳೆ ವಿಚಾರಗಳು ಜನರಿಗೆ 4 ಜನರಿಗೆ ಹೆಲ್ಪ್ ಆಗಬೇಕು, ಅವ್ರೇನೋ ಒಂದಷ್ಟು ಕಲಿಬೇಕು ಅಂತ ನೀವು ಉದ್ದೇಶ ಇಟ್ಕೊಂಡ್ರೆ ಇಷ್ಟು ದಿನದವರೆಗೆ ಏನು ವ್ಲಾಗ್ಸ್ ಮಾಡಿದ್ದೀರಾ ಅದರಲ್ಲಿ ನಿಮಗೆ ಖುಷಿಯಾಗಿರುವಂತಹ ಕ್ಷಣ ಯಾವುದು? ಅಂದ್ರೆ ಜನ ಯಾರೋ ಒಂದು ಫಾಲೋ ಮಾಡಿರುವಂಥದ್ದು. ತುಂಬ ಜನ ನಾನು ಡಯಟ್ ಮಾಡ್ಬೇಕಾದ್ರೆ ತುಂಬ ಜನ ಹೇಳ್ತಾ ಇದ್ರು ನಾನು ಡಯಟ್ ಸ್ಟಾರ್ಟ್ ಮಾಡಿದ್ದೀನಿ, ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಅದು ಖುಷಿ ಆಯಿತು, ಐ ಇನ್ಫ್ಲೂಯೆನ್ಸ್ ದಟ್. ಅದು ಬಿಟ್ಟರೆ ತುಂಬ ಜನ ಪೇರೆಂಟ್ಸ್ ಹೇಳ್ತಾರೆ ನನ್ನ ಮಕ್ಕಳು ತುಂಬ ಇಂಪ್ರೂವ್ ಆಗಿದ್ದಾರೆ, ದೇ ಆರ್ ವರ್ಕಿಂಗ್ ಆ್ಯಂಡ್ ಒಂದು ಕಡೆ ಒಂದು ಗೋಲ್ ಫೋಕಸ್ ಇಟ್ಕೊಂಡು ವರ್ಕ್ ಮಾಡ್ತಿದ್ದಾರೆ ಅಂತ. ಅದು ಬಿಟ್ಟರೆ ಒಂದು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನನ್ನ ಬ್ಲಾಗ್ಸ್ ನೋಡ್ತಾರೆ, ಅದು ಖುಷಿ ಆಗುತ್ತೆ. ಒಂದು ಫ್ಯಾಮಿಲಿ ಮೂವ್ಮೆಂಟ್ ಎಲ್ಲ ಕೂತ್ಕೊಂಡು ನೋಡೋ ಥರ ಇರುತ್ತೆ. ಈ ಥರ ತುಂಬ ಕಾಮೆಂಟ್ಸ್ ಬರುತ್ತೆ, ತುಂಬ ಹೇಳ್ತಿರ್ತಾರೆ ಜನ. ಈಗ ಒಂದು ವಿಡಿಯೋ ನೀವು ಅಪ್ಲೋಡ್ ಮಾಡ್ತೀರಾ ಸೋಷಿಯಲ್ ಮೀಡಿಯಾ ಅಥವಾ ಯೂಟ್ಯೂಬಲ್ಲಿ ಅಂತಂದ್ರೆ ದಿನಕ್ಕೆ ಏನಿಲ್ಲ ಅಂದ್ರೂ ಮಿನಿಮಮ್ 2 ಲಕ್ಷ ಜನ ಆ ವಿಡಿಯೋನ ನೋಡ್ಬೋದು. ಯಾವ ಒಂದು ವಿಷಯ ಜನರನ್ನ ಎಂಗೇಜ್ ಆಗಿ ಇಡ್ತಾ ಇದೆ ಅಂತ ನಿಮಗನ್ಸುತ್ತೆ ನಿಮ್ಮ ವಿಡಿಯೋದಲ್ಲಿ? ಮೇ ಬಿ ದೇ ಆರ್ ಕನೆಕ್ಟೆಡ್ ಟು ಮೀ ಬಿಕಾಸ್ ಮುಂಚೆನ ನೋಡ್ತಿದ್ದಾರೆ ನಾನು ಸ್ಟಾರ್ಟ್ ಮಾಡಿದಾಗಿಂದ ಎಲ್ಲಿದ್ದೆ, ಎಲ್ಲಿಂದ ಹೋಗ್ತಾ ಇದ್ದೀನಿ, ನೆಕ್ಸ್ಟ್ ಏನು ನಡೀತಿದೆ. ಆ್ಯಂಡ್ ನನ್ನ ಫ್ಯಾಮಿಲಿ ಕನೆಕ್ಷನ್, ಫ್ಯಾಮಿಲಿ ಬಾಂಡಿಂಗ್, ನನ್ನ ಫ್ರೆಂಡ್ಸ್ ಸರ್ಕಲ್. ಸೊ ದೇ ಸಿ ಇಟ್ ಲೈಕ್ ಅ ಸೀರಿಯಲ್. ಎಂಡ್ ಆಫ್ ದ ಡೇ ಈಗ ನಾವು ಹೆಂಗೆ ಚಿಕ್ಕ ವಯಸ್ಸಲ್ಲಿ ಸೀರಿಯಲ್ ನಾವು ನೋಡ್ತಿದ್ವಿ, ಆ ಥರ ನಮ್ದು ಒಂದು ಕ್ಯಾರೆಕ್ಟರ್. ಓಕೆ, ಸಮೀರ್ ಒಂದು ಕ್ಯಾರೆಕ್ಟ್ರು, ಅವ್ರ ತಮ್ಮ ಟುಮ್ ಅಂತ ಒಬ್ಬ ಕ್ಯಾರೆಕ್ಟ್ರು, ಅವ್ರ ಅಪ್ಪ ಅಮ್ಮ. ಓಕೆ, ಅವಾಗ ಇವ್ರ ಫ್ರೆಂಡ್ಸ್ ಬಂದು ಹೋಗ್ತಾರೆ. ಸೊ ಇಟ್ಸ್ ಅ ಸೀರಿಯಲ್ ವಿಚ್ ಇಸ್ ರನ್ನಿಂಗ್ ಬೇಸಿಕ್ಲಿ ಆನ್ ಯೂಟ್ಯೂಬ್. ಎಷ್ಟು ಟೈಮ್ ತಗೊಳ್ತೀರಾ ಒಂದು ವಿಡಿಯೋ ಮಾಡೋದಕ್ಕೆ? ಡಿಪೆಂಡ್ಸ್. ಒಂದೊಂದು ವ್ಲಾಗ್ ಫುಲ್ ಡೇ ನಡೆಯುತ್ತೆ, ಒಂದೊಂದು ವ್ಲಾಗ್ 2-3 ಅವರ್ಸಲ್ಲಿ ನಡೆಯುತ್ತೆ. ಮನ್ಸಿಗೆ ಒಂದು ವಿಡಿಯೋ ಬಂತು ಅಂತ ಅನ್ಕೊಳ್ಳಿ, ಈ ಥರ ಒಂದು ಕಂಟೆಂಟ್ನ ನೀವು ಕ್ರಿಯೇಟ್ ಮಾಡಬೇಕು ಅಂತ, ಆಗ ಎಷ್ಟು ಟೈಮ್ ಆಗುತ್ತೆ ಎಡಿಟಿಂಗು, ಆಮೇಲೆ ಇಲ್ಲ ಅಂದ್ರೆ ಪ್ರೊಸೆಸ್ ಪೂರ್ತಿ? ನಂದು ಹೇಗಿರುತ್ತೆ ಅಂದರೆ, ನಿನ್ನೆ ಮಾಡಿದ ವ್ಲಾಗು ಇವತ್ತು ಲೈವ್ ಆಗುತ್ತೆ. ಸೊ ನಿನ್ನೆ ಮಾಡಿದ ವ್ಲಾಗ್ನ ನಾನು ನೈಟ್ ಮುಂಚೆ ನಾನು ಎಡಿಟ್ ಮಾಡ್ತಿದ್ದೆ, ಈಗ ಎಡಿಟರ್ ಇದ್ದಾರೆ. ಸೊ ಒಂದು ಡಂಪ್ ಮಾಡಿಕೊಟ್ರೆ ಅವರು 3 o'clock 4 o'clock ಎಡಿಟ್ ಮಾಡ್ತಾರೆ. ಒಂದ್ಸರಿ ನಾನು ಕ್ರಾಸ್ ಚೆಕ್ ಮಾಡಿ 6 o'clock ಲೈವ್ ಮಾಡ್ತೀನಿ. ಈಗ ಸಾಕಷ್ಟು ಟ್ರಿಪ್ಗಳೆಲ್ಲ ಹೋಗ್ತಾ ಇರ್ತೀರಾ, ಸ್ಪಾನ್ಸರ್ ಮಾಡ್ತಾರಾ ಅಥವಾ ನಿಮ್ಮ ಖರ್ಚಿಂದ? ಜೇಬಿಂದಾನೆ ಆಗ್ತಾ ಇರೋದು. ಬಟ್ ತುಂಬಾ ಕಡೆ ನೀವು ಹೋದಾಗ ಸಾಕಷ್ಟು ಹಣ ಅಂತೂ ಖರ್ಚಾಗುತ್ತೆ. ಯೂಟ್ಯೂಬ್ ನಿಂದ ಅಷ್ಟು ಹಣ ಬರ್ತಿದ್ಯಾ? ಯೂಟ್ಯೂಬ್ ಇಂದಾನೆ ಬರುತ್ತೆ ಅಂತಲ್ಲ. ಐ ಹ್ಯಾವ್ ಮೈ ಬಿಸ್ನೆಸ್. ನಂದು ಓವೋ ಅಂತ ಒಂದು ಔಟ್ಫಿಟ್ ಅಪ್ಯಾರಲ್ ಬಿಸ್ನೆಸ್ ಇದೆ. ಅದು ಬಿಟ್ಟರೆ ನಮ್ಮದಷ್ಟು ಬಿಸ್ನೆಸ್ ನಡೀತಾ ಇದೆ. ಸೊ ವಿ ಆಲ್ಸೋ ಮೇಕ್ ಮನಿ ಫ್ರಮ್ ದೇರ್. ಅದು ಬಿಟ್ಟರೆ ನಾನು ಯಾಕೆ ಟ್ರಿಪ್ಸ್ಗೆ, ಈಗ ನಾನು ರೀಸೆಂಟಾಗಿ ಬಾಲಿಗೆ ನನ್ನ ಫ್ಯಾಮಿಲಿನ ಕರ್ಕೊಂಡು ಹೋಗಿದ್ದೆ. ದಟ್ ವಾಸ್ ಎಕ್ಸ್ಪೆನ್ಸಿವ್ ಟ್ರಿಪ್, ನಾನು ತುಂಬ ಎಕ್ಸ್ಪೆನ್ಸಿವ್ ಇತ್ತು ಅದು. ಬಟ್ ಅಟ್ ದಟ್ ಮೂಮೆಂಟ್ ಆಫ್ ಮೈ ಲೈಫ್ ಐ ಫೆಲ್ಟ್ ಓಕೆ, ನನ್ನ ಫ್ಯಾಮಿಲಿಗೆ ನನ್ನ ಜೊತೆ ಇದ್ದಾರೆ, ನಮ್ಮ ಅಪ್ಪ ಅಮ್ಮನ ಜೊತೆ ಇದ್ದಾರೆ, ನಮ್ಮ ಅಕ್ಕ ತಮ್ಮ ನನ್ನ ಜೊತೆ ಇದ್ದಾರೆ. ಈಗ ನಾನು ಕರ್ಕೊಂಡು ಹೋಗಿ ಅವ್ರ ಜೊತೆ ಒಂದು ಮೆಮೊರೀಸ್ ಮಾಡ್ಕೊಂಡು ವಾಪಸ್ ಬಂದರೆ ನನಗೂ ಏಜ್ ಇದೆ, ಸುತ್ತಬೋದು ಅವ್ರ ಜೊತೆ. ನಮ್ಮ ಅಪ್ಪ ಅಮ್ಮನೂ ಈಗ ನಡೆಯೋ ಅಷ್ಟು ಶಕ್ತಿ ಇದೆ ಅವ್ರಿಗೂ. ಇನ್ನು ಮುಂದೆ ಯಾವಾಗ ಮಾಡ್ಬೋದು ನಾನು? ಆಯ್ತು, ಮುಂದೆ ಸೈಟ್ ಮಾಡೋಣ, ಮುಂದೆ ಆಸ್ತಿ ಮಾಡೋಣ, ಅದೆಲ್ಲ ಮಾಡಬೇಕಾಗಿರೋದೆ ಮಾಡೋಣ. ಅದ್ಬಿಟ್ಟು ಈಗ ಐ ಗೆಸ್ ದಿಸ್ ಇಸ್ ದ ಮೂಮೆಂಟ್ ಐ ಶುಡ್ ಟೇಕ್ ದೇಮ್ ಅಂತೇಳಿ ಐ ಟುಕ್ ದ್ಯಾಟ್ ಸ್ಟೆಪ್. ಆ ಮೂಮೆಂಟಲ್ಲಿ ನಂಗೆ ಅನಿಸ್ತು, ಅಯ್ಯೋ ಖರ್ಚಾಯ್ತಲ್ಲ ಇಷ್ಟು ಅಂತ. ಆ್ಯಂಡ್ ಆಲ್ಸೋ ವಿ ಹ್ಯಾಡ್ ಗ್ರೇಟ್ ಫನ್, ತುಂಬ ಮಜಾ ಮಾಡಿದ್ವಿ. ವಾಪಸ್ ಬಂದಮೇಲೆ ಇಟ್ಸ್ ಅ ಮೆಮೊರಿ. ಆ್ಯಂಡ್ ಇಡೀ ಫ್ಯಾಮಿಲಿನ ಕರ್ಕೊಂಡು ಹೋಗಿದ್ದು ನಂಗೆ ತುಂಬ ಖುಷಿ ಆಯಿತು. ನಾನು ಸ್ಟಾರ್ಟ್ ಮಾಡಿದಾಗ ನಾನು ಇಲ್ಲಿಂದ ಮೈಸೂರು ಕರ್ಕೊಂಡು ಹೋಗೋಷ್ಟು ದುಡ್ಡಿರಲಿಲ್ಲ. ಐ ಟುಕ್ ದೆಮ್ ಟು ಬಾಲಿ. ಅದೊಂದು ದೊಡ್ಡ ಸ್ಟೆಪ್ ನನಗೆ. ಆ್ಯಂಡ್ ತುಂಬ ಖುಷಿ ಆಯ್ತು ಆ ಒಂದು ವಿಷಯ. ಯುವ ಜನತೆ ಕಂಟೆಂಟ್ ಕ್ರಿಯೇಟರ್ಸ್ ಆಗಬೇಕು ಅಂತಂದ್ರೆ ಏನು ಸಲಹೆ ಕೊಡ್ತೀರಾ? ಅದೇ, ದುಡ್ಡು ನೋಡ್ಕೊಂಡು ಬರಬೇಡಿ, ದುಡ್ಡು ಲೈಫ್ ಸ್ಟೈಲ್ ನೋಡ್ಕೊಂಡು ಬರಬೇಡಿ. ಎವ್ರಿಥಿಂಗ್ ಯು ಆರ್ ಸೀಯಿಂಗ್, ಯಾವುದೇ ಕಾಂಟೆಂಟ್ ಕ್ರಿಯೇಟರ್ ಈಗ ಅವ್ರೊಂದು ಲೈಫ್ ಸ್ಟೈಲ್ ಲೀಡ್ ಮಾಡ್ತಿದ್ದಾರೆ, ಇಲ್ಲ ಅವರೊಂದು ಹಣ ಸ್ಪೆಂಡ್ ಮಾಡ್ತಿದ್ದಾರೆ ಅಂದರೆ ಅದರಿಂದ ತುಂಬ ಎಫರ್ಟ್ಸ್ ಇರುತ್ತೆ. ಸೊ ಆ ಎಫರ್ಟ್ಸ್ನ ನೀವು ಗುರುತಿಸಿ ಒಂದು ಪ್ರಾಪರ್ ಪ್ಲ್ಯಾನ್ ಇಟ್ಕೊಂಡು ಕಮ್ ಟು ದ ಒಡಿಸೆ ಪಿಕ್ಚರ್. ಸೊ ನೀವೇನೋ ಪ್ಲಾನ್ ಇಲ್ಲದೆ ಬರೀ ದುಡ್ಡುಗೋಸ್ಕರ ಏನೇನೋ ಕಾಂಟೆಂಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಕ್ರಿಯೇಟ್ ಅ ನೀಶ್. ಓಕೆ, ನಾನು ಈ ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ನಾನು ಜಾಸ್ತಿ ಕಾಂಟೆಂಟ್ ಮಾಡ್ತೀನಿ, ಇದನ್ನೇ ಮಾಡ್ತೀನಿ, ಏನು ವರ್ಕ್ ಆಗ್ತಿದೆ ನನ್ನ ಪ್ರೊಫೈಲಲ್ಲಿ. ಸೊ ಹ್ಯಾವ್ ಅ ಪ್ಲ್ಯಾನ್ ಅಂತ ನಾನು ಹೇಳ್ತೀನಿ. ಜನಪ್ರಿಯತೆ ಎಷ್ಟು ಜಾಸ್ತಿ ಆಗುತ್ತೋ ಹಾಗೆ ನೆಗೆಟಿವ್ ವಿಚಾರಗಳು, ಕಾಂಟ್ರವರ್ಸಿಗಳು ಕೂಡ ಸೃಷ್ಟಿಯಾಗುತ್ತೆ. ಯೂಟ್ಯೂಬರ್ಸ್ಗಳಿಗೆ ಇತ್ತೀಚಿನ ದಿನಗಳಲ್ಲಿ ಕಾಂಟ್ರವರ್ಸಿಗಳು ಕ್ರಿಯೇಟ್ ಆಗುತ್ತೆ. ಯಾಕೆ ಅಂತ ಅನ್ಸುತ್ತೆ ನಿಮಗೆ? ಒಂದಲ್ಲ ಒಂದು ವಿಷಯಕ್ಕೆ ಕಾಂಟ್ರವರ್ಸಿಗೆ ತುತ್ತಾಗೋದಿದೆ ಯೂಟ್ಯೂಬರ್ಸಾ? ನಾನು ಇದುವರೆಗೂ ಸಿಕ್ಕಾಕೊಂಡಿಲ್ಲ. ಸೊ ನನಗೆ ಅಷ್ಟು ಐಡಿಯಾ ಇಲ್ಲ. ಐ ಪ್ಲೇ ವೆರಿ ಸೇಫ್. ಆ್ಯಂಡ್ ಸೇಫ್ ಇನ್ ದಿ ಸೆನ್ಸ್ ನನಗೆ ಗೊತ್ತು ಯಾವುದನ್ನ ಮಾತಾಡಬೇಕು, ಯಾವುದನ್ನ ಯಾವ ರೀತಿ ಮಾತಾಡಬೇಕು, ಆ್ಯಂಡ್ ಯಾವುದು ರಾಂಗ್ ಆಗಬಾರ್ದು ಅಂಥೇಳಿ ಐ ಟೇಕ್ ಅ ಸ್ಟೆಪ್. ಸೊ ಐ ಡೋಂಟ್ ಥಿಂಕ್ ಸೊ ಐ ಕ್ಯಾನ್ ಟಾಕ್ ಅಬೌಟ್ ಇಟ್ ಬಿಕಾಸ್ ನಂಗೆ ಐಡಿಯಾ ಇಲ್ಲ. ನಾನು ಯಾವತ್ತೂ ಸಿಕ್ಕಾಕೊಂಡಿಲ್ಲ ಆ ವಿಷಯ. ವೈಯಕ್ತಿಕ ವಿಚಾರಗಳನ್ನು ಯೂಟ್ಯೂಬ್ನಲ್ಲಿ ನೀವು ಹೇಳ್ಕೊಳ್ತೀರಾ ಅಂತ ಹೇಳಿದ್ರಿ, ಹೇಳ್ಕೊಂಡಿದ್ದೀರಾ ಕೂಡ. ಇದರಿಂದ ಸಮಸ್ಯೆ ಆಗಿದ್ದಿದೆಯಾ? ಸಮಸ್ಯೆ ಸದ್ಯಕ್ಕೇನಾಗಿಲ್ಲ. ಅಂದ್ರೆ ಜನ ನಮ್ಮನ್ನ ನೋಡುವಂಥ ರೀತಿ ಇರ್ಬೋದು ಅಥವಾ ಜಡ್ಜ್ ಮಾಡುವಂತಹ ರೀತಿ ಇರ್ಬೋದು, ಅದು ಎಲ್ಲಾದ್ರಲ್ಲೂ ಇರುತ್ತಲ್ಲ ಮೇಡಮ್. ಸೊ ಈಗ ನಾನು ಏನೇ ಕೆಲಸ ಮಾಡ್ತಿದ್ರು ಜಡ್ಜ್ ಮಾಡೋರು ಇರ್ತಾರೆ, ನನ್ನ ಹೇಟ್ ಮಾಡೋರು ಇರ್ತಾರೆ. ಸೊ ಸುಮ್ಮನೆ ಯಾರೇ ಇದ್ರು ಅವ್ರಿಗೊಬ್ಬ ಹೇಟರ್ ಇರ್ತಾರೆ, ಅವನೊಬ್ಬ ಹೇಟ್ ಮಾಡೋನು ಇರ್ತಾನೆ. ಸೊ ಆ ಥರ ನಮಗೂ ಹೇಟ್ ಮಾಡೋರು ಇರ್ತಾರೆ, ಇಷ್ಟಪಡೋರು ಇರ್ತಾರೆ. ಸೊ ಇಷ್ಟಪಡೋರ ಸಂಖ್ಯೆ ಜಾಸ್ತಿ ಇದೆ ಅಂತೇಳಿ ಖುಷಿಯಾಗಿ ಬದುಕ್ತಿದ್ರು ಅಲ್ಲ. ಹೌದು, ಬಟ್ ಅದಕ್ಕೊಂದು ಈಗ ಸಮಸ್ಯೆಗಳನ್ನ ನೀವು ಹೇಳ್ಕೊಂಡಾಗ
ಒಂದಷ್ಟು ರೀತಿ ನೀವೇ ಅವರಿಗೆ ಆಹಾರ ಕೊಟ್ಟಂಗೆ ಆಗುತ್ತೆ ಅಂತ. ಸಮಸ್ಯೆ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ. ನಾನು ಹೇಳ್ದಂಗೆ ಮುಂಚೆನೂ ನಾನು ಏನು ಹೇಳಬೇಕು ಏನು ಹೇಳಬಾರ್ದು. ಒಂದಷ್ಟು ಮೂಮೆಂಟ್ಸ್ ಇರುತ್ತೆ ವೇರ್ ವಿ ಆಲ್ಸೋ ಎಮೋಷ್ನಲಿ ಗೆಟ್ ಫ್ಲೋಡ್ ಅವೇ, ಓಕೆ ಹೇಳ್ಬಿಡ್ಬೇಕು ಈ ವಿಷಯನ ಅಂತೇಳಿ ಹೇಳಿರೋ ಮೂಮೆಂಟ್ಸು ಇರ್ತವೆ. ಅದು ನನಗೆ ಅಷ್ಟು ದೊಡ್ಡ ಇಶ್ಯೂ ಆಗಿಲ್ಲ, ಬಟ್ ಏನು ಪ್ರಾಬ್ಲಮ್ ಆಗಿಲ್ಲ. ಈಗ ಸಮೀರ್ ಅಂದ್ರೆ ಒಂದಷ್ಟು ಜನರಿಗೆ ಗೊತ್ತಿದೆ. ಸೊ ಈ ಸಮೀರ್ ಅವರ ಜನಪ್ರಿಯತೆಯನ್ನ ಬಳಸ್ಕೊಂಡವ್ರು ಇರ್ತಾರೆ, ಇದನ್ನೆಲ್ಲ ಹೇಗೆ ಹ್ಯಾಂಡ್ಲ್ ಮಾಡ್ತಾ ಇದ್ದೀರಾ? ಅಂದ್ರೆ ಪಾಸಿಟಿವ್ ಅನ್ನೋದಕ್ಕಿಂತ ನೆಗೆಟಿವ್ ಕೂಡ ಜಾಸ್ತಿ ಇರುತ್ತೆ, ಹೇಗೆ ಹ್ಯಾಂಡ್ಲ್ ಮಾಡ್ತಾ ಇದ್ದೀರಾ? ನಾನು ಹೇಳಿದ್ನಲ್ಲ, ಅನ್ಲೆಸ್ ನನ್ನ ಕಿವಿಗೆ ಬರೋವರೆಗೂ ಒಂದ್ಸರಿ ಮಾತಾಡಿ ಹೇಳ್ತೀವಿ ಈಗ ಮಾಡಬೇಡಿ ಅಂತ. ಅದ್ರ ಮೇಲೂ ಅದು ನಡೀತಾ ಇದೆ ಅಂದರೆ ಲೀಗಲ್ ಆ್ಯಕ್ಷನ್ಸ್ ಇರುತ್ತೆ. ಅದು ಬಿಟ್ಟು ನಾವು ನಮ್ಮ ಕೆಲಸ ಅಂತೂ ನಡೀತಾ ಇರುತ್ತೆ. ಲೀಗಲ್ ಆ್ಯಕ್ಷನ್ಸ್ ಟೀಮ್ ನೋಡ್ಕೊತಿರ್ತಾರೆ, ಬಟ್ ನನ್ನ ಕೆಲಸ ನಾನು ನಡೆಸ್ತಾ ಇರ್ತೀನಿ, ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ. ಓಕೆ, ಈಗ ನಿಮ್ಮ ಅಕ್ಕ ಕೂಡ ಯೂಟ್ಯೂಬರು, ರಾಖಿ ಕಟ್ಟಿರೋದಕ್ಕೆ ಸ್ಕೂಟಿ ಎಲ್ಲ ಗಿಫ್ಟ್ ಆಗಿ ಕೊಟ್ರಿ, ಈ ಬಗ್ಗೆ ಹೇಳಿ. ಸೊ ಇದು ನಮ್ಮ ಅಕ್ಕ ಕನಸು. ಒಂದು ಚಿಕ್ಕ ಒಂದು 1 BHK ಮನೇಲಿದ್ದಾಗ ನಾವು ಒಂದು ಫೋಟೋ ಅಂಟಿಸ್ಕೊಂಡಿದ್ಲು ಅವಳು, ಡ್ರಾ ಮಾಡಿಬಿಟ್ಟು ವೆಸ್ಪಾ ಅಂತ ಬರ್ಬಿಟ್ಟು. ಸೊ ಅವಾಗಿಂದ ಇತ್ತು ಇದು ತೊಗೋಬೇಕು ನಮ್ಮ ಅಕ್ಕಗೆ ಅಂತ. ಬಟ್ ನಮ್ಮ ಅಕ್ಕನೂ ತೊಗೋಬೇಕು ಅಂದ್ಕೊಂಡಿದ್ಲು, ಬಟ್ ಅವಳು ತೊಗೊಳಕ್ಕಾಗಿರಲಿಲ್ಲ, ಡೌನ್ ಪೇಮೆಂಟ್ ಮಾಡಬೇಕು ಅದು ಇದು ಅಂತೇಳಿ. ಆಮೇಲೆ ನಾನು ನನ್ನ ತಮ್ಮ ಡಿಸೈಡ್ ಮಾಡಿದ್ವಿ ರಾಖಿ ಹಬ್ಬಕ್ಕೆ ಕೊಡ್ಸೋಣ ಅಂತೇಳಿ. ಸೊ ನಾನು ನನ್ನ ತಮ್ಮ ಡಿಸೈಡ್ ಮಾಡಿ ಕೊಡ್ಸಿ. ಜೀವನದಲ್ಲಿ ಇಲ್ಲಿವರೆಗೆ ಏನು ಪಾಠ ಕಲ್ತಿದ್ದೀರಾ, ರಿಯಲೈಸೇಷನ್ ಆಗಿರುವಂಥದ್ದು? ಓಹ್, ತುಂಬ ಇದೆ ಮೇಡಮ್. ಒಂದು 4 ಆದ್ರೂ ಹೇಳಿ. ಒಂದು, ಚೂಸ್ ಯುವರ್ ಸರ್ಕಲ್ ರೈಟ್. ಆ್ಯಂಡ್ ಯಾರ ಜೊತೆ ನೀವು ಚಿಲ್ ಮಾಡ್ತಿದ್ದೀರಾ, ಯಾರ ಜೊತೆ ಜಾಸ್ತಿ ಮಾತಾಡ್ತಿದ್ದೀರಾ, ಯಾರ ಜೊತೆ ಏನು ಶೇರ್ ಮಾಡ್ತಾ ಇದ್ದೀರಾ, ಅದನ್ನು ತುಂಬ ಯೋಚನೆ ಮಾಡಿ. ಆ್ಯಂಡ್ ಫ್ರೆಂಡ್ಸ್ನ ಕರೆಕ್ಟಾಗಿ ಚೂಸ್ ಮಾಡಿ. ನಾನು ಹೇಳಿದ್ರೆ, ಬಿಕಾಸ್ ನಾವು ಫ್ಯಾಮಿಲಿಗಿಂತ ಜಾಸ್ತಿ ಈಗ ಟೈಮ್ ಸ್ಪೆಂಡ್ ಮಾಡೋದು ಫ್ರೆಂಡ್ಸ್ ಜೊತೆಗೆ. ಸೊ ಅವ್ರು ಕರೆಕ್ಟಾಗಿರಬೇಕು, ಅವರು ಮೋಟಿವೇಟೆಡ್ ಆಗಿರಬೇಕು, ಅವರು ಏನಾದ್ರು ಮಾಡಬೇಕು ಅನ್ನೋ ವಿಷನಲ್ಲಿ ಇದ್ದರೆ ನೀವು ಏನಾದರೂ ಮಾಡ್ತೀರಾ. ಅವರು ಲೇಜಿ ಇದ್ದರೆ ನೀವು ಲೇಜಿಯಾಗಿ ಹೋಗ್ತೀರಾ. ಇದೊಂದು ನಾನು ಕಲ್ತಿದ್ದೀನಿ. ಅದು ಬಿಟ್ಟರೆ ಯಾವುದೇ ವಿಷಯಕ್ಕೆ ಸುಮ್ಮನೆ ಮೂಗು ತೋರ್ಸೋಕೆ ಹೋಗ್ಬಿಡಿ, ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿ. ಅದು ಬಿಟ್ಟರೆ ಲಾಸ್ಟ್ ಥಿಂಗ್ ಹೇಳೋದೇನು ಅಂದರೆ, ನಾಗಲೇ ಹೇಳ್ದಂಗೆ ಇನ್ನೊಂದು ಹೇಳಬೇಕು, ಫ್ಯಾಮ್ಲಿನ ನೋಡ್ಕೊಳ್ಳೋದು. ಮುಂಚೆ ನಾನು ಬ್ಯುಸಿ ಆಗಿರ್ತಿದ್ದೆ, ನನ್ನ ಗಿಟಾರ್ ಕ್ಲಾಸಸ್ಸು ಅದು ಇದು ಅಂತೇಳಿ ನಾನು ತುಂಬ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿರಲಿಲ್ಲ ಫ್ಯಾಮಿಲಿ ಜೊತೆಗೆ. ನಾನು ಸೂಪರ್ ಹ್ಯಾಪಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ ಐ ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್. ಕನೆಕ್ಷನ್ ಇರುತ್ತೆ, ಬಾಂಡಿಂಗ್ ಇರುತ್ತೆ. ಆ್ಯಂಡ್ ಎಂಡ್ ಆಫ್ ದಿ ಡೇ ಬರೋದು ಅವರೇ ಅನ್ನೋದು ಕಲ್ತಿದ್ದೀನಿ. ಎಂಡ್ ಆಫ್ ದಿ ಡೇ ಯಾರೂ ಬರಲ್ಲ, ಫ್ಯಾಮ್ಲಿನೇ ಬರೋದು. ಏನೇ ಪ್ರಾಬ್ಲಮ್ ಆದರೂ ನಿಂತಿರ್ತಾರೆ, ಬಟ್ ಫ್ಯಾಮ್ಲಿ ಮೇನ್ ಪ್ರಯಾರಿಟಿ. ಅದೊಂದು ಪ್ರಯಾರಿಟೈಸ್ ಮಾಡಬೇಕು ಅಷ್ಟೇ. ಜೀವನದಲ್ಲಿ ಬಕ್ರ ಆಗಿದ್ದ ಮೂಮೆಂಟ್ ಏನಾದರೂ ನೆನಪಿದೆಯಾ? ತುಂಬ ಆಗಿದ್ದೀನಿ. ತುಂಬ ಆಗಿದ್ದೀನಿ, ದುಡ್ಡು ವಿಷಯದಲ್ಲಿ ಆಗಿದ್ದೀನಿ. ನಂದು ಸ್ವಲ್ಪ ಹೆಂಗೆ ಅಂದರೆ ಮೈಂಡ್ಸೆಟ್ಟು, ನಾನು ಕಷ್ಟದಲ್ಲಿದ್ದಾಗ ನಂಗೆ ಯಾರೂ ಹೆಲ್ಪ್ ಮಾಡ್ತಿರ್ಲಿಲ್ಲ. ಸೊ ಇವಾಗ ನನ್ನ ಮುಂದೆ ಕಷ್ಟ ಅಂತ ಯಾರು ಬಂದರೆ ನನಗೆ ಅಯ್ಯೋ, ನನಗೂ ಈಗ ನನ್ನ ಅವ್ರ ಜಾಗದಲ್ಲಿ ನೋಡ್ಕೊಂಬಿಡ್ತೀನಿ. ಸರಿ, ನಾನೇ ಜಾಗದಲ್ಲಿ ಇದ್ದಿದ್ರೆ ಯಾರು ಹೆಲ್ಪ್ ಮಾಡಿಲ್ಲ ಅಂದರೆ ಹೆಂಗೆ ಫೀಲ್ ಆಗ್ತಿತ್ತು, ಮಾಡಬೇಕು ಸಮೀರ್, ಮಾಡಬೇಕು ನೀನು ಅಂದ್ಬಿಟ್ಟು ಏನೋ ನಂದೇನೋ ಇರೋದನ್ನ ಕೊಟ್ಬಿಡ್ತೀನಿ. ಸೊ ಅದು ಮತ್ತೆ ಅದು ವಾಪಸ್ಸು ಬರಲ್ಲ. ಅದು ಈಗ ಸ್ವಲ್ಪ ಬುದ್ಧಿ ಕಲ್ತಿದ್ದೀನಿ. ಓಕೆ ಸಮೀರ್, ನಿನ್ನ ನೋಡಬೇಕು, ನಿನ್ನ ಫ್ಯಾಮಿಲಿ ನೋಡಬೇಕು ಅಂತ ಕಲ್ತಿದ್ದೀನಿ. ಬ್ರ್ಯಾಂಡ್ ಪ್ರಮೋಷನ್ಸ್ಗಳಿಂದ ಏನೇನು ಹಣ ಬರುತ್ತೆ, ಅದರಲ್ಲಿ ಒಂದು ಸ್ವಲ್ಪ ಅಮೌಂಟ್ನ ನೀವು ಅವಶ್ಯಕತೆ ಇದ್ದವರಿಗೆ ಕೊಡ್ತೀರಾ ಅಂತ ಕೇಳ್ಪಟ್ಟೆ. ಹೌದು. ಇದು ಎಷ್ಟು ಟೈಮಿಂದ ನಡ್ಕೊಂಡು ಬರ್ತಾ ಇದೆ? ಇದು ಆಲ್ಮೋಸ್ಟ್ 1.5 year ಮಾಡ್ತಾ ಇದ್ದೀವಿ, ನಾನು ನನ್ನ ಟೀಮು. ಇದು ನಾವೆಲ್ಲೂ ಹೇಳಿರಲಿಲ್ಲ, ನಿಮ್ಗೆ ಗೊತ್ತಾಯ್ತು? ಹಂಗೆ ಗೊತ್ತಾಯ್ತು. ಸೊ ಒಂದು 10% ಆಫ್ ವಾಟ್ ಎವರ್ ಪ್ರಮೋಷನ್ಸ್ ವಿ ಡೂ, ಅದರದ್ದು ವಿ ಕೀಪ್ ಇಟ್ ಇನ್ ಅಕೌಂಟ್. ಆ್ಯಂಡ್ ಎವ್ರಿ ಮಂತ್ ಒಂದಷ್ಟು ಗಿವ್ ಅವೇಸು, ಮತ್ತು ನನ್ನ ಯೂಟ್ಯೂಬ್ ವಿಡಿಯೋಸಲ್ಲೇ ಬರುತ್ತೆ ಅದನ್ನು, ಮತ್ತೊಂದಷ್ಟು ಚಾರಿಟೀಸ್ಗೆ ಹೋಗುತ್ತೆ. ತುಂಬ ಹೆಲ್ಪ್ ಆಗಿರುವಂಥದ್ದು ಯಾರಿಗೆ ನೀವು ಕೊಟ್ಟಿರುವಂಥ ಹಣದಲ್ಲಿ? ತುಂಬ ಹೆಲ್ಪ್ ಆಗಿರೋದು ಒಂದಷ್ಟು ಫ್ಯಾಮಿಲೀಸ್ಗೆ ನಾವು ರೇಷನ್ ಕೊಡ್ಸಿದ್ವಿ. ಅದು ನಂಗೆ ತುಂಬ ಅನಿಸಿತ್ತು. ಅವರು ಒಬ್ರು ಆಮ್ಟಿಗೆ ಬಂದು ಕಾಲಿಗೆಲ್ಲ ಬೀಳಕ್ಕೆ ಬಂದುಬಿಟ್ಟಿದ್ರು. ನನಗೆ 2 ತಿಂಗಳಿಗೆ ಈಗ ರೇಷನ್ ತಲೆನೋವಿರಲ್ಲ, ಥ್ಯಾಂಕ್ ಯು ಅಂತ. ಅದೊಂಥರ ತಲೆಯಲ್ಲಿದೆ. ಓಕೆ, ಒಂದು ರೇಷನ್ ಅವ್ರಿಗೆ ಅಷ್ಟು ನಮಗೂ ಅಷ್ಟು. ಒಂದು ಕಾಲದಲ್ಲಿ ಅಕ್ಕಿ ಇರಲಿಲ್ಲ, ನನಗೆ ನೆನಪಿದೆ. ನಮ್ಮ ಅಪ್ಪ ನಡ್ಕೊಂಡೋಗಿ, ಯಾರೋ ನಮ್ಮ ಅಪ್ಪ ಫೋಟೋಗ್ರಾಫರ್ ಅಲ್ಲ, ಯಾರ್ದೋ ಒಬ್ರು ಮನೆಗೆ ದುಡ್ಡು ಕೊಡಬೇಕಿತ್ತು ಅವ್ರು ನಮಗೆ, ಫೋಟೋ ಕ್ಲಿಕ್ ಮಾಡಿದ್ದು. ಫೋಟೋಗ್ರಾಫರ್ ಫೀಲ್ಡಲ್ಲಿ ಏನು ಅಂದರೆ ದುಡ್ಡು ಆನ್ ಟೈಮ್ ಸಿಗಲ್ಲ ಒಂದಷ್ಟು ಜನರಿಗೆ. ನಾವು ಅಪ್ಪಗಂತೂ ಆ ಪ್ರಾಬ್ಲಮ್ ಫೇಸ್ ಮಾಡಿದ್ದೀವಿ. ಫಂಕ್ಷನ್ ಆದಮೇಲೆ ದುಡ್ಡು, ಫೋಟೋ ಕೊಟ್ಟ ಮೇಲೂ ದುಡ್ಡು ಬರಲ್ಲ ಆ್ಯಂಡ್ ಆಲ್ ದಟ್ ವಾಸ್ ದೇರ್. ಒಂದು ಕಸ್ಟಮರ್ ಮನೆಗೆ ಹೋಗಿದ್ವಿ, ನಾವು ಅಪ್ಪ ಒಂದು 500 ರೂಪಾಯಿ ಆದರೂ ಕೊಡಿ ಅಂತ ಕೇಳ್ತಿದ್ದಾರೆ. ಅವ್ರಿಲ್ಲ ಅಂತ ಹೇಳ್ತಿದ್ದಾರೆ. ಒಂದು ಪ್ಯಾಕೆಟಲ್ಲಿ ಅಕ್ಕಿ ಇಸ್ಕೊಂಬಂದಿದ್ವಿ ಅವ್ರ ಮನೆಯಿಂದ. ನಾವು ಅದನ್ನ ಇಸ್ಕೊಂಬಂದು ಅಕ್ಕಿನ ಅನ್ನ ಮಾಡಿ ಅದ್ರಲ್ಲಿ ಒಂಚೂರು ಎಣ್ಣೆ ಹಾಕ್ಬಿಟ್ಟು, ಒಂಚೂರು ಖಾರ ಪುಡಿ ಹಾಕ್ಬಿಟ್ಟು ತಿಂದಿವಿ. ಈ ಥರ ತುಂಬ ದಿನಗಳಿದೆ, ಹಸ್ಕೊಂಡು ಮಲಗಿರೋ ದಿನಗಳಿದೆ. ಸೊ ಅದೆಲ್ಲ ಜ್ಞಾಪಿಸ್ಕೊಂಡಾಗ ಓಕೆ, ಈಗ ಮಾಡೋ ಇದು ಬಂದಿದೆ, ನನ್ನ ಕಡೆಯಿಂದ ನಾನು ಮಾಡಬೇಕು ಇದನ್ನು. ಯಾರೋ ಒಬ್ಬರು ನಗ್ನಗ್ತಾ ತಿನ್ಕೊಂಡು ಮಲ್ಕೋತಾರೆ ಅನ್ನೋದು ಒಂದು ಮೈಂಡ್ಸೆಟ್ಟಿಂದ ಈ ಪ್ಲ್ಯಾನ್ನ ಸ್ಟಾರ್ಟ್ ಮಾಡಿದ್ದು. ಅದೇ ಆ ದಿನ ಇತ್ತಲ್ಲ, ಅವ್ರು ನನಗೆ ಥ್ಯಾಂಕ್ ಯು, ಮತ್ತು ಆ ಮಕ್ಕಳೆಲ್ಲ ಬಂದು ಥ್ಯಾಂಕ್ ಯು ಹೇಳಿದ್ದು ಆ ದಿನ ನೆನಪಿದೆ. ಸೊ ದಟ್ ವಾಸ್ ದ ಬೆಸ್ಟ್ ಮೂಮೆಂಟ್. ಇವತ್ತು ಸೋಷಿಯಲ್ ಮೀಡಿಯಾ ತೆಗೆದು ನೋಡಿದಾಗ ಸಮೀರ್ ಅವರು ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿದೆ, ಒಳ್ಳೆ ಬಟ್ಟೆಗಳನ್ನ ಹಾಕ್ತಾರೆ, ಕಾರಲ್ಲಿ ಓಡಾಡ್ತಾರೆ, ಹೀಗೆಲ್ಲ ತುಂಬ ಜನರಿಗೆ ಅನ್ಕೊಂಡಿದ್ದಾರೆ ಕೂಡ. ನಿಮ್ಮೊಳಗೆ ಕಾಡುವಂಥ ಕೊರಗೇನಾದರೂ ಇದೆಯಾ?
ಇಲ್ಲ ನನ್ನ ಕೈಲಿ ಇದನ್ನ ಮಾಡಕ್ಕೆ ಆಗ್ಲಿಲ್ವಲ್ಲ, ಸೋತ್ಬಿಟ್ಟೆ ನಾನು ಅಂತ? ಇಲ್ಲ, ನಾನು ನನ್ನ ಲೈಫಲ್ಲಿ ಏನು ಅನ್ಕೋತಿದ್ದೀನಿ ಅದನ್ನ ಮಾಡ್ತಾ ಇದ್ದೀನಿ ಅಂಡ್ ಹಂಗೆ ನಡೀತಾ ಇರುತ್ತೆ. ಆ ಥರ ಯಾವ ಕೊರಗು? ಐ ಬಿ ಪಾಸಿಟಿವ್. ಓಕೆ, ನಾನು ನೆಕ್ಸ್ಟ್ ಏನು ಪ್ಲಾನ್ ಮಾಡ್ತೀನಿ, ವರ್ಕ್ ಆಗದೆ ಇರ್ಬೋದು, ಸರಿ ನಾನು ನೆಕ್ಸ್ಟ್ ವರ್ಕ್ ಮಾಡ್ತೀನಿ. ನಿಮ್ಮ ಮೋಟೋ ಏನು, ಲೈಫದ್ದು ಮೋಟೋ ಏನು? ನನ್ನ ಅಪ್ಪ ಅಮ್ಮ ಇರೋವರೆಗೂ ಅವ್ರು ಏನು ಹಿಂಗೆ ತೋರಿಸ್ತಾರೆ ಅದನ್ನ ಕೊಡಿಸೋ ಥರ ನಾನು ಆಗಬೇಕು. ಆ್ಯಂಡ್ ಅದು ನಾನು ಫುಲ್ ದುಡ್ದು ನಾನು ಅದು ಆಸ್ತಿ ಮಾಡಿ ಮನೆ ಕಟ್ಟಿದ ಮೇಲೆ ಮಾಡ್ತೀನಿ ಅನ್ನೋದು ನನ್ನ ಮೈಂಡ್ ಸೆಟ್ ಅಲ್ಲ. ಈಗ ಜನ ಹೇಳ್ಬೋದು, ಈಗಲೇ ಯಾಕೆ ನೀವು ಅಪ್ಪ ಅಮ್ಮಂಗೆ ಫೋನ್ ಕೊಡಿಸ್ತೀರಾ, ಐಫೋನ್ ಕೊಡಿಸ್ತೀರಾ, ನಿಮ್ಮ ಅಕ್ಕನ ಗಾಡಿ ಕೊಡಿಸ್ತೀರಾ, ಮನೆ ಮಾಡ್ಬಿಟ್ಟು ಕೊಡಿಸಿ. ಮನೆ ಮಾಡ್ತೀನಿ, ಅದಂತೂ ಪಕ್ಕ ಮಾಡಲೇಬೇಕು. ಬಟ್ ನಾವು ಅಪ್ಪ ಅಮ್ಮಂಗೆ ಈ ಮೂಮೆಂಟಲ್ಲಿ ಖುಷಿ ಪಡಿಸ್ಬೇಕು. ಈ ಮೂಮೆಂಟಲ್ಲಿ ಅವರು ಎಂಜಾಯ್ ಮಾಡ್ತಾರೆ. ಅವರು ಈ ಮೂಮೆಂಟಲ್ಲಿ ದೇ ಆರ್ ಲೀವಿಂಗ್ ದಿಸ್ ಮೂಮೆಂಟ್. ಅವ್ರಿಗೂ ಇನ್ನು ಹೋಗ್ತಾ ಹೋಗ್ತಾ ವಯಸ್ಸಾಗ್ತಾ ಹೋಗುತ್ತೆ. ನಾನು ಅವರು 80 ವಯಸ್ಸಾದ್ಮೇಲೆ ಅವ್ರಿಗೆ ಐಫೋನ್ ಕೊಟ್ಟರೆ ಅವರು ಎಂಜಾಯ್ ಮಾಡ್ತಾರಾ? ಇಲ್ಲ ನಮ್ಮ ಅಕ್ಕ 45-50 ಆದ್ಮೇಲೆ ಅವ್ರಿಗೊಂದು ವೆಸ್ಪಾ ಕೊಡ್ತಾರೆ, ಅವಳು ಎಂಜಾಯ್ ಮಾಡ್ತಾಳೆ? ಇಲ್ಲ. ಈ ಮೂಮೆಂಟ್ ಅವಳು ಎಂಜಾಯ್ ಮಾಡಲಿ, ನನಗೂ ಖುಷಿ ಆಗುತ್ತೆ. ಅದ್ರ ಮೇಲೆ ನಂಗೆ ಇನ್ನೂ ಹೋಪ್ಸ್ ಬರುತ್ತೆ, ಓಕೆ ಇನ್ನೂ ಮಾಡ್ಬೇಕು, ನಾನು ಇನ್ನೂ ಮಾಡಬೇಕು ಅಂತ. ದಿಸ್ ಇಸ್ ವಾಟ್ ಐ ಫಾಲೋ. ನಾವು ಜೀವನದಲ್ಲಿ ಒಂಥರ ಪ್ಲಾನ್ ಮಾಡಿರ್ತೀವಿ, ಆದರೆ ಲೈಫ್ ಇನ್ನೊಂಥರ ಟ್ವಿಸ್ಟ್ ಕೊಟ್ಟಿರುತ್ತೆ. ಈ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಆಗಿದೆ, ಬಟ್ ಅದಕ್ಕೆ ಜಾಸ್ತಿ ನಾನು ಟೈಮ್ ಕೊಟ್ಟಿಲ್ಲ. ನಾನು ಹೇಳಿದ್ನಲ್ಲ, ಒಂದು ಏನೇ ನೋವು ಬಂದ್ರು ನನ್ನ ಲೈಫಲ್ಲಿ ಅದಕ್ಕೆ ನಾನು ಜಾಸ್ತಿ ಟೈಮ್ ಕೊಡಲ್ಲ. ಒಂದು ವಾರ ನಾನು ಸಪ್ಪಗಾಗ್ಬೋದು, ಬಟ್ ಒಂದು ವಾರ ಆದಮೇಲೆ 8ನೇ ದಿನ ನಾನು ಎದ್ದು ನಾನು ಕೆಲಸ ಮಾಡ್ತೀನಿ. ಸೊ ದಟ್ಸ್ ದ ಒನ್ ಬೆಸ್ಟ್ ಪಾರ್ಟ್ ಆಫ್ ಮೀ. ಅದು ಹೆಂಗೆ ಬಂತು ಅಂತ ಗೊತ್ತಿಲ್ಲ, ಬಟ್ ನಾನು ಜನರಿಗೂ ಹೇಳೋದು ಅದನ್ನು. ಯೂಟ್ಯೂಬಲ್ಲಿ ಆಗಿರ್ಬೋದು ಅಥವಾ ಹೊರಗಡೆ ಜನರು ಸಿಕ್ಕಾಗಿರ್ಬೋದು, ನಿಮಗೆ ಕೇಳುವಂಥ ಪ್ರಶ್ನೆಗಳು ಯಾವುದು? ಓವರ್ ಆಲ್ ಆಗಿ ಯಾವ್ದು ಕೇಳ್ತಾರೆ, ಜಾಸ್ತಿ ಕೇಳ್ತಾರೆ? ಅದೇ ನನ್ನ ಫ್ಯಾಮಿಲಿ ಹೆಂಗಿದ್ದಾರೆ, ಎಲ್ಲಿದ್ದಾರೆ, ಅವ್ರು ಬಂದಿಲ್ವಾ, ಅದಿರುತ್ತೆ. ಅದು ಬಿಟ್ಟರೆ ನಮ್ಮ ಬ್ಲಾಗ್ಸ್ ಬಗ್ಗೆ ಕೇಳ್ತಾರೆ ಅಷ್ಟೇ. ಓಕೆ. ಈಗ ಡಯಟ್ ವರ್ಕೌಟ್ ಎಲ್ಲ ಹೆಂಗ್ ನಡೀತಾ ಇದೆ? ಈಗ ಸದ್ಯಕ್ಕೆ ಬ್ರೇಕ್ ಕೊಟ್ಟಿದ್ದೀನಿ, ಮತ್ತೆ ಸ್ಟಾರ್ಟ್ ಮಾಡಬೇಕು. ಬಿಗಿನರ್ಸಿಗೆ ಏನ್ ಟಿಪ್ಸ್ ಕೊಡ್ತೀರಾ ಡಯಟ್ ಬಗ್ಗೆ? ಡಯಟ್ ಬಗ್ಗೆ ನಾನೇನು ಹೇಳಲ್ಲ, ನಮ್ಮ ಫ್ರೆಂಡ್ ಶ್ರವಣ್ ಇದ್ದಾರೆ, ಸೊ ಪ್ಲೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಆಕ್ಚುಲಿ ಡಯಟ್ ಅದೇ ಹೇಳ್ದಂಗೆ ಮೆಂಟಲಿ ಸ್ಟ್ರಾಂಗ್ ಇರ್ಬೇಕು ನಾವು. ಸ್ಟಾರ್ಟಿಂಗ್ ಕಷ್ಟ ಆಯ್ತಾ, ಹೇಗೆ? ಸ್ವಲ್ಪ ಕಷ್ಟ ಆಯಿತು. ನಮ್ಮ ಟ್ರೈನರ್ ಏನಿದ್ದಾರೆ ಶ್ರವಣ್ಣ, ಸೊ ನಾನು ಊಟ ಹೆಂಗೆಂಗೋ ಗುರುತು ತಿಂಡಿಗಳು ತಿಂದು ಬೆಳೆದಿರೋ ದೇಹ ಇದು. ಅಂದರೆ ನಮ್ಮ ಮನೇಲಿ ಅನ್ನ ಮಾಡಿದರೆ ಒಂಚೂರು ಮಿಕ್ಸ್ಚರೋ ಇಲ್ಲ ಒಂದು ಮೊಟ್ಟೆ, ಸಾಲ ಮಾಡಿ ಮೊಟ್ಟೆ ತಂದು ತಿನ್ಕೋತಿದ್ದೆ. ಆ ಥರ ಏನಾದ್ರು ಒಂದು ಇರಬೇಕು ಸೈಡ್ಸ್, ಆ ಥರ ತಿಂತಿದ್ದವರು. ಸೊ ಸಡನ್ನಾಗಿ ಎಲ್ಲ ಕಟ್ ಆಗೋಯ್ತು. ನಾನು ಲೀನ್ ಬಾಡಿ ಮಾಡಬೇಕಾಗಿರೋದು ಕಟ್ ಮಾಡಬೇಕಿತ್ತು, ಆ್ಯಂಡ್ ತುಂಬ ಊಟ ತಿನ್ನಂಗಿರಲಿಲ್ಲ. ಶ್ರವಣ್ ತುಂಬ ಫಾಲೋ ಅಪ್ ಮಾಡಿದ್ರು ನನ್ನ ಫ್ರೆಂಡು. ಕೈಯೆಲ್ಲ ಮುಗಿದು ನನಗೆ ವಿಡಿಯೋ ಕಾಲ್ ಎಲ್ಲ ಮಾಡಿ ಪ್ಲೀಸ್ ಬ್ರೋ ಅಂದಾಗೆಲ್ಲ ಕರೆಕ್ಟ್ ಬ್ರೋ, ನಿಮಗೋಸ್ಕರ ಮಾಡ್ತೀನಿ ಅಂತ ಮಾಡಿರೋ ದಿನಗಳಿವೆ. ಕಷ್ಟ ಆಯಿತು, ಬಟ್ ಇಟ್ ವಾಸ್ ನೈಸ್. ಆಕ್ಟಿಂಗಿಗೆ ಬರೋ ಯೋಚನೆ ಏನಾದರೂ ಇದೆಯಾ? ಇಲ್ಲ, ಅದೇ ಹೇಳಿದೆ, ನನಗೆ ಏನೋ ಹಂಗೆ ಫೀಲ್ ಆಗುತ್ತೆ, ಇದನ್ನು ಯಾರ್ದೋ ಚಾನ್ಸ್ ನಾನು ತಗೋತಾ ಇದ್ದೀನಿ, ಅದು ಅವ್ರು ಮಾಡಬೇಕಾಗಿರೋದು ನಂದಲ್ಲ, ಇದು ನಾನು ಇದನ್ನು ಮಾಡ್ತಾ ಇದ್ದೀನಿ, ಇದರಲ್ಲೇ ದೊಡ್ಡದಾಗಿ ಏನಾದ್ರು ಮಾಡೋಣ ಅನ್ನೋ ಮೈಂಡ್ ಸೆಟ್. ಯಾವ ರೀತಿ ಕಂಟೆಂಟ್ ನಿಮಗೆ ಮಾಡಬೇಕು ಅಂತ ಇದೆ? ಆ್ಯಂಡ್ ನೀವು ಮಾಡುವಂಥ ಕಂಟೆಂಟ್ಗಳನ್ನ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ಡೈಲಿ ವ್ಲಾಗ್ಸಿಗೆ ಏನು ವ್ಯೂಸ್ ಬರ್ತಿರುತ್ತೆ, ಅದನ್ನ ಬೇರೆ ಇನ್ನೇನೋ ಹೇಳಿದ್ರೆ ಜನ ಕೇಳಲ್ಲ. ಜನರ ಮೈಂಡ್ ಸೆಟ್ ಹೇಗಿದೆ ಅಂತ ಅನ್ಸುತ್ತೆ ನಿಮಗೆ? ಡಿಪೆಂಡ್ಸ್. ಈಗ ನೋಡಿ, ಒಂದು ಇನ್ಸಿಡೆಂಟ್ ಆದಾಗ ನಮ್ಮದು, ಈಗೇನೋ ಒಂದು ದೊಡ್ಡ ಇನ್ಸಿಡೆಂಟ್ ಆಗ್ತಿದೆ, ಅವಾಗ ನಮ್ಮದು ವ್ಯೂಸ್ ಡ್ರಾಪ್ ಆಗುತ್ತೆ. ಹಂಗಂತೇಳಿ ನಾವು ಆ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ಬಿಡೋದು, ಆ ಇನ್ಸಿಡೆಂಟ್ ಬಗ್ಗೆ ಮಾತಾಡಿ ಒಂದಷ್ಟು ವ್ಯೂಸ್ ಮಾಡ್ಕೊಂಡ್ಬಿಡೋದು, ದಟ್ ಈಸ್ ನಾಟ್ ಹೌ ವಾಟ್ ಅ ಕ್ರಿಯೇಟರ್ ಶುಡ್ ಬಿ ಡೂಯಿಂಗ್. ಓಕೆ, ಆ ಇನ್ಸಿಡೆಂಟ್ ನಡೀತಿದೆ, ನಮ್ಮ ಹತ್ರ ಬರ್ತಾರೆ ವಾಪಸ್ಸು, ಬಿಕಾಸ್ ನಮ್ಮ ವ್ಲಾಗ್ಸ್ ನೋಡ್ತಾ ಇದ್ದಾರೆ ಮುಂಚೆಯಿಂದ, ಬರ್ತಾರೆ, ಒಳ್ಳೆ ಕಾಂಟೆಂಟ್ ಹಾಕೋಣ, ಓಕೆ ಏನಾದರೂ ಟೈಮ್ ತೊಗೊಂಡು ಒಳ್ಳೆ ಕಾಂಟೆಂಟ್ ಹಾಕೋಣ ಅನ್ನೋ ಮೈಂಡ್ ಸೆಟ್ಟಲ್ಲಿ ವಿ ಕೀಪ್ ರನ್ನಿಂಗ್. ಈಗ ಯಾರೋ ಒಬ್ರು ಯೂಟ್ಯೂಬರ್ ಹೇಳಿ ಅವರಿಂದ ಇನ್ನೊಬ್ಬರ ವ್ಯೂಸು ಅಥವಾ ಫಾಲೋವರ್ಸ್ ಜಾಸ್ತಿ ಆಗುವಂತಹ ಕಂಟೆಂಟ್ ಕ್ರಿಯೇಟರ್ಸ್ ನಮ್ಮಲ್ಲಿದ್ದಾರ? ಆಗ್ಬೋದೇನೋ, ಬಟ್ ಸಿ ಐ ಟೆಲ್ ಯು ಒನ್ ಥಿಂಗ್. ಈಗ ನಾನು ಹೇಳ್ಬೋದು ಸ್ಯಾಮ್ ಸಮೀರ್ ಆಗಿ ನಿಮ್ಮ ಅಕೌಂಟ್ ಫಾಲೋ ಮಾಡಿ ಅಂತ ಹೇಳ್ತೀನಿ, ಜನ ನಿಮ್ಮ ಟ್ಯಾಗ್ ಮಾಡಿರ್ತೀನಿ, ಜನ ಬಂದು ನಿಮ್ಮ ಅಕೌಂಟ್ ನೋಡ್ತಾರೆ. ನಿಮ್ಮ ಅಕೌಂಟ್ ಅಲ್ಲೇ ಏನಿಲ್ಲ ಅಂದ್ರೆ ಜನ ಅದನ್ನ ಫಾಲೋ ಮಾಡಲ್ಲ. ನಿಮ್ವರೆಗೂ ಕಳ್ಸೋದು ನನ್ನ ಕರ್ತವ್ಯ ಆಯ್ತು, ಬರ್ತಾರೆ ನನ್ನ ಆಡಿಯನ್ಸ್ ನಿಮ್ವರೆಗೂ ಬರ್ತಾರೆ. ನಿಮ್ಮ ಅಕೌಂಟ್ ಅಲ್ಲಿ ಏನು ಇಲ್ಲ ಅಂದ್ರೆ ದೇರ್ ಇಸ್ ನೋ ಪಾಯಿಂಟ್. ಅಂಡ್ ಆಲ್ಸೋ ನಿಮ್ನ ಫಾಲೋ ಮಾಡ್ತಿರೋರು ನಿಮ್ ನೋಡಿ ಫಾಲೋ ಮಾಡಬೇಕು. ಈಗ ನಂಗೆ ಜನ ಶೌಟ್ ಔಟ್ ಕೊಡಿ ಅಣ್ಣ, ಇಲ್ಲ ಬ್ರೋ ಶೌಟ್ ಔಟ್ ಕೊಡಿ, ನಮ್ಮ ಪೇಜ್ ನ ಫಾಲೋ ಮಾಡಕ್ಕೆ ಹೇಳಿ ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಅದೇ ಹೇಳೋದು ನಾನು, ನಿಮ್ಮ ಕಾಂಟೆಂಟ್ ಮೇಲೆ ನೀವು ವರ್ಕ್ ಮಾಡಿ. ನಿಮ್ಮ ಪ್ರೊಫೈಲಲ್ಲಿ ಕಾಂಟೆಂಟ್ ಇದ್ರೆ ಜನ ಅವರಾಗೆ ಫಾಲೋ ಮಾಡ್ತಾರೆ. ನೀವು ಯಾರೊಬ್ಬ ಕ್ರಿಯೇಟರ್ ಹೇಳಿ ಫಾಲೋ ಮಾಡಿಸಿ, ಅವ್ರು ಜೆನ್ಯೂನ್ ಆಗಿರಲ್ಲ ನಿಮ್ಮ ಹತ್ರ. ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ ಯಾರು ನಿಮಗೆ? ಮಿಸ್ಟರ್ ಬೀಸ್ಟ್ ಅಂತ ಇದ್ದಾರೆ ಇಂಗ್ಲೀಷಲ್ಲಿ, ಅವ್ರನ್ನ ನೋಡ್ತೀನಿ. ಕನ್ನಡದಲ್ಲಿ ಯಾರು? ಕನ್ನಡದಲ್ಲಿ ತುಂಬಾ ಜನ ಇದ್ದಾರೆ. ಈಗ ನನ್ನ ಫ್ರೆಂಡ್ಸ್ ಇದ್ದಾರೆ, ವರುಣ್, ಶ್ರವಣ್ ಮಾಡ್ತಾರೆ, ಅದು ಬಿಟ್ಟರೆ SMR ಮಾಡ್ತಾರೆ, ಟಿಪಿಕಲ್ ಕನ್ನಡಿಗ ಮಾಡ್ತಾರೆ, DV ಅಂತಿದ್ದಾರೆ. ಸೊ ಆಲ್ ದಿಸ್ ಸರ್ಕಲ್. ಬೇರೆ ಯೂಟ್ಯೂಬರ್ಸ್ನ ನೋಡಿದಾಗ ಅಂದರೆ ಒಂದೊಂದು ಕಂಟೆಂಟ್ ಇರಬಹುದು, ಬಟ್ ಯಾವ ಗುಣವನ್ನ ನೀವು ಫಾಲೋ ಮಾಡೋದಕ್ಕೆ ಇಷ್ಟಪಡ್ತೀರಾ? ಅದೇ ಒಬ್ಬೊಬ್ಬರಿಂದ ನಾನು ಕಲಿತೀವಿ, ಬಟ್ ಅದು ತಲೆಲಿಲ್ಲ ಯಾರಿಂದ ಏನು ಕಲ್ತಿದ್ದೀವಿ ಅಂತ. ಬಟ್ ಐ ಆಮ್ ಅ ಪರ್ಸನ್ ಹೂ ಲರ್ನ್ ಸಮಥಿಂಗ್ ಫ್ರಮ್ ಸಮ್ವನ್. ಓಕೆ, ಇವರಿಂದ ಈ ಸಿಂಪ್ಲಿಸಿಟಿ ಕಲಿಬೇಕು, ಇವರಿಂದ ಈ ಥರ ಮಾತಾಡೋದು ಕಲಿಬೇಕು. ಬಿಕಾಸ್ ನಾನು ಹೇಳ್ದಂಗೆ ನಾನು ಬೆಳೆದಿದ್ದ ಏರಿಯಾಲಿ ನಮಗೆ
ಈ ಥರ ಕೂತ್ಕೊಂಡು ಮಾತಾಡೋ ಅಷ್ಟು ಧೈರ್ಯ ಇರಲಿಲ್ಲ ಅವಾಗೆಲ್ಲ. ಸೊ ಅದರಿಂದ ನಾನು ಒಂದೊಂದು ಸರ್ಕಲ್ಗೆ ಹೋಗ್ತಾ ಅವ್ರ ಜೊತೆ ಮಾತಾಡಿ, ಓಕೆ ಇವ್ರ ಹತ್ರ ಹಿಂಗೆ ಮಾತಾಡಬೇಕು, ಇವ್ರ ಹತ್ರ ಹಿಂಗೆ ಮಾತಾಡಬೇಕು, ಇವ್ರು ಬಂದಾಗ ಎದ್ದು ನಿಂತ್ಕೊಂಡು ಹಾಯ್ ಹೇಳಬೇಕು, ಇದೆಲ್ಲ ಕಲ್ತಿದ್ದು ಒಬ್ಬೊಬ್ಬರಿಂದಾನೆ. ನೀವು ಮದುವೆ ಆದ್ರೆ ಹುಡುಗಿ ಹೇಗಿರ್ಬೇಕು? ಚೆನ್ನಾಗಿರ್ಬೇಕು ಫಸ್ಟ್ ಪಾಯಿಂಟ್. ಚೆನ್ನಾಗಿಲ್ಲ ಅಂದರೂ ಮನ್ಸು ಚೆನ್ನಾಗಿರ್ಬೇಕು. ಅದು ಬಿಟ್ಟರೆ ಅವರು ಬ್ಯುಸಿಯಾಗಿರಬೇಕು ಏನಾದರೂ ಅವ್ರ ವರ್ಕಲ್ಲಿ, ನಾವು ಬ್ಯುಸಿಯಾಗಿರಬೇಕು. ಅವ್ರಿಗೊಂದು ಗೋಲ್ ಇರಬೇಕು. ಬಿಕಾಸ್ ಅವ್ರಿಗೊಂದು ವಿಷನ್ ಇದ್ದರೆ ನಮಗೊಂದು ವಿಷನ್ ಇದ್ದರೆ ಅದು ಮ್ಯಾಚ್ ಆಗುತ್ತೆ. ಅದು ಬಿಟ್ಟರೆ ನಾವು ಫ್ಯಾಮ್ಲಿನ ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ಫ್ಯಾಮ್ಲಿ ಅವ್ರ ಫ್ಯಾಮ್ಲಿ ಅರ್ಥ ಮಾಡಿಕೊಂಡು ಚೆನ್ನಾಗಿದ್ರೆ, ಏನು ಜಗಳ ಆಗದಿದ್ರೆ ಸಾಕು ಫ್ಯಾಮ್ಲಿಗಳಲ್ಲಿ. ಅದೊಂದು ಬೇಕಷ್ಟೆ, ಬೇರೆ ಯಾವ ಡಿಮ್ಯಾಂಡು ಇಲ್ಲ. ಇಲ್ಲ. ಇವತ್ತು ಯೂಟ್ಯೂಬರ್ಸ್ ಮನೆ ಮನೆಗೆ ರೀಚ್ ಆಗ್ತಿರುವಂಥದ್ದು, ಯೂಟ್ಯೂಬ್ನಿಂದ ಏನೆಲ್ಲ ಮಾಡ್ಬೋದು ಅಂತ ನಿಮಗನ್ಸುತ್ತೆ? ಜನಂದ್ರೆ ಎಲ್ಲರೂ ಒಗ್ಗಟ್ಟಾದ್ರೆ. ಯೂಟ್ಯೂಬ್ ಹ್ಯಾಸ್ ಅ ಲಾಟ್ ಆಫ್ ಪವರ್ ನಾವು. ಈಗ ನಾನು ಹೇಳ್ಬೇಕಂದ್ರೆ, ಈಗ ಅಮೀರ್ ಖಾನ್ ಅವರು ರೀಸೆಂಟಾಗಿ ಒಂದು ಮೂವಿ ಬಂತು, ಅವರು ಯೂಟ್ಯೂಬಲ್ಲೇ ಅದನ್ನು ರಿಲೀಸ್ ಮಾಡಿದ್ರು. ನೆಟ್ಫ್ಲಿಕ್ಸಿಂದ ಆಫರ್ ಬಂದಿದ್ರು. ಈ ರೀಚ್ ಔಟ್ ಟು ಯೂಟ್ಯೂಬ್ ಬಿಕಾಸ್ ಯೂಟ್ಯೂಬ್ ಇಸ್ ಸಮಥಿಂಗ್. ಈಗ ರೂರಲ್ ಆಗಿ ಹಳ್ಳಿಲೂ ಯೂಟ್ಯೂಬ್ ಸ್ಪ್ರೆಡ್ ಆಗಿದೆ. ಸೊ ಯೂಟ್ಯೂಬ್ ಇಸ್ ವೆರಿ ಬಿಗ್ ನಾವು. ತುಂಬ ಪವರ್ ಇದೆ ಅದರಲ್ಲಿ. ಅದನ್ನು ಯೋಚನೆ ಮಾಡಿ ಪ್ರಾಪರಾಗಿ ಏನು ಮಾಡ್ಬೋದು, ಅದೇ ಹೇಳಿದ್ನಲ್ಲ, ತುಂಬ ಕನ್ನಡದಲ್ಲಿ ತುಂಬ ನೀಶ್ ಇನ್ನೂ ಟಚ್ ಮಾಡಿಲ್ಲ ತುಂಬ ಜನ. ಈಗ ನೀವು ತುಂಬ ಕ್ರಿಯೇಟರ್ಸ್ನ ನೋಡಿದ್ರೆ ಹಿಂದಿ, ತೆಲುಗು, ತಮಿಳ್, ಮಲಯಾಳಮಲ್ಲಿ ತುಂಬ ಕ್ರಿಯೇಟರ್ಸ್, ತುಂಬ ವೆರೈಟೀಸ್ ಆಫ್ ಕ್ರಿಯೇಟರ್ಸ್ ಇದ್ದಾರೆ. ಈಗ ಡೈಲಿ ವ್ಲಾಗ್ ಮಾಡೋರು ಒಂಥರ ಆದರೆ, ವ್ಲಾಗ್ನ ಬೇರೆ ಬೇರೆ ಥರ ಮಾಡೋ ಕ್ರಿಯೇಟರ್ಸ್ ಎಲ್ಲ ಇದ್ದಾರೆ. ಸೊ ತುಂಬ ನೀಶ್ ಕನ್ನಡದಲ್ಲಿ ಇನ್ನೂ ಟಚ್ ಆಗಿಲ್ಲ. ಸೊ ಅದನ್ನ ನೋಡಿ, ಈಗ ಸ್ಯಾಮ್ಸಂಗ್ ಡೈಲಿ ವ್ಲಾಗ್ ಮಾಡ್ತೀನಿ, ನಾನು ಡೈಲಿ ವ್ಲಾಗ್ ಮಾಡ್ತೀನಿ ಅಂತೇಳಿ ನೀವು ಅದನ್ನೇ ಮಾಡೋಕೆ ಹೋಗಬೇಡಿ. ಇಲ್ಲ ಇನ್ನೊಬ್ಬ ವರುಣ ಆರಾಧ್ಯ ಫ್ಯಾಮಿಲಿ ವ್ಲಾಗ್ ಮಾಡ್ತೀನಿ, ನಾನು ಫ್ಯಾಮಿಲಿ ವ್ಲಾಗೇ ಮಾಡ್ತೀನಿ. ಸೊ ಗಿವ್ ಅ ಥಾಟ್, ಓಕೆ ನಾನು ಇನ್ನೇನು ಡಿಫ್ರೆಂಟಾಗಿ ಮಾಡ್ಬೋದು, ಆವಾಗ ನೀವು ಒಂದು ಪ್ರೊಫೈಲ್ ಬಿಲ್ಡ್ ಮಾಡ್ಕೋಬೋದು. ಜನ ಅನ್ಕೊಳ್ಳೋದಿದೆ 10,000 ವ್ಯೂಸಿಗೆ ಇಂತಿಷ್ಟು ರೂಪಾಯಿ ಅಂತ. ಅದು ಪ್ರತಿಯೊಂದು ವಿಡಿಯೋಗಳ ಮೇಲೂ ಚೇಂಜ್ ಆಗತ್ತಾ, ಹೇಗೆ? ಡಿಪೆಂಡ್ಸ್. ವ್ಯೂಸ್ ಮೇಲೆ ಡಿಪೆಂಡ್ ಆಗಲ್ಲ ಆಡ್ಸ್. ಇದು ಏನಂತ ರೆವೆನ್ಯೂ ಯೂಟ್ಯೂಬ್ದು ಅದೊಂದು ಮಿತ್. ಅದು ನನ್ನ ಪ್ರಕಾರ, ನನಗೆ ಗೊತ್ತಿರೋ ಅಷ್ಟು. ಒಂದಷ್ಟು ಬೇರೆ ಬೇರೆ ರೀತಿಗಳಿರ್ತವೆ, ವಿಚ್ ಐ ಕಾಂಟ್ ಡಿಸ್ಕ್ಲೋಸ್ ಹಿಯರ್. ಬ್ರ್ಯಾಂಡ್ ಪ್ರಮೋಷನ್ಸ್ ಎಲ್ಲ ಮಾಡ್ತೀರಾ? ಹೌದು. ತಿಳ್ಕೊಂಡಷ್ಟು ಈಸಿ ಇದೆಯಾ ಬ್ರ್ಯಾಂಡ್ ಪ್ರಮೋಷನ್ಸ್ ಮಾಡೋದು, ಅಥವಾ ಅವರು ನಡ್ಸ್ಕೊಳ್ಳುವಂತಹ ರೀತಿ ಇರ್ಬೋದು? ಒಂದು ವರ್ಸ್ಟ್ ಪಾರ್ಟ್ ಏನು ಅಂದರೆ, ನಮ್ಮ ಕನ್ನಡದಲ್ಲಿ ಈಗ ನಡೀತಿರೋದು, ನಮ್ಮ ಕ್ರಿಯೇಟರ್ಸ್ ಏನಿದ್ದಾರೆ ಅವರು ಕಮ್ಮಿ ಚಾರ್ಜ್ ಮಾಡ್ತಾರೆ. ಆಯಿತಾ? ಈಗ ನಾನು ಡೆಲ್ಲಿ, ಮುಂಬೈಗೆಲ್ಲ ಹೋದರೆ ನನ್ನ ಕ್ರಿಯೇಟರ್ಸ್ ಇದ್ದಾರೆ, ಫ್ರೆಂಡ್ಸ್ ಡೆಲ್ಲಿ, ಮುಂಬೈ, ತೆಲುಗು ಕ್ರಿಯೇಟರ್ಸ್ ಇದ್ದಾರೆ, ತಮಿಳ್ ಕ್ರಿಯೇಟರ್ಸ್ ಇದ್ದಾರೆ. ದೇ ಚಾರ್ಜ್ ಅ ಲಾಟ್. ನಾವು ಮಾಡ್ತಿರೋ 3x 4x ಚಾರ್ಜ್ ಅವ್ರು ಮಾಡ್ತಿರ್ತಾರೆ. ಯಾಕೆ ಅಂದರೆ ಅವರೆಲ್ಲರಲ್ಲೂ ಒಂದು ಒಗ್ಗಟ್ಟಿದೆ, ಇಷ್ಟೇ ಚಾರ್ಜ್ ಮಾಡಬೇಕು ಅನ್ನೋದು ಅವ್ರಿಗಿರುತ್ತೆ. ಬಟ್ ನಮ್ಮ ಕನ್ನಡದಲ್ಲಿ ಹಂಗಿಲ್ಲ. ಎಷ್ಟೋ ಒಂದು ಮಾಡಿಬಿಡೋಣ ಅನ್ನೋದು ಇದ್ದಾಗ ಇನ್ನೊಬ್ಬ ಕ್ರಿಯೇಟರ್ಗೆ ಅದು ಎಫೆಕ್ಟ್ ಆಗುತ್ತೆ. ಓಕೆ, ಈಗ ಅವ್ರು ಒಂದು ಪ್ರೈಸ್ ಹೇಳಿರ್ತಾರೆ, ಅದೊಂದು ಪ್ರೈಸ್ ಹೇಳಿರ್ತಾರೆ, ಓಕೆ ಅವ್ನು ಕಮ್ಮಿ ಹೇಳ್ದ. ಸೊ ಈ ಥರನೇ ತುಂಬ ಮೆಸ್ ಆಗೋಗಿದೆ. ನಿಮ್ಮ ಆದಾಯ ಎಷ್ಟು ಡಿಜಿಟಿಗೆ ಹೋಗಿದೆ ಇವಾಗ? ನನಗೆ ರೆವೆನ್ಯೂ ಡಿಸ್ಕ್ಲೋಸ್ ಈಗ ಹೆಂಗೆ ಹೇಳಿ, ನನ್ನ ಮಾತು ಕೇಳಿದ್ಮೇಲೆ ಏನೋ ಬದುಕೋ ಅಷ್ಟು, ನಾವು ಅಪ್ಪ ಅಮ್ಮ ಕೇಳೋದನ್ನ ಕೊಡ್ಸೋ ಅಷ್ಟು, ಇನ್ನೂ ಅಷ್ಟಾಗಿಲ್ಲ, ಬಟ್ ಏನೋ ಬದುಕೋ ಅಷ್ಟು ಮಾಡ್ತಾ ಇದೀವಿ. 5 ಡಿಜಿಟಿಗೆ ಹೋಗಿದ್ಯಾ? ಅದೆಲ್ಲ ನಾನು ಹೆಂಗೆ ಹೇಳಿ ಮೇಡಮ್. ಈಗ ಯೂಟ್ಯೂಬರ್ಸ್ ಈಗ ನೀವು ಹೇಳ್ದಂಗೆ ಜಾಬ್ ಬಿಟ್ಟು ಮಾಡೋರು ಅಂತ ಹೇಳ್ತಾರೆ, ಅಂದ್ರೆ ಎಷ್ಟು ಟೈಮ್ ತಗೋಬಹುದು? ಡಿಪೆಂಡ್ಸ್ ಏನು ಮಾಡ್ತಾ ಇದೀವಿ. ಈಗ ತುಂಬ ಜನ ಕ್ರಿಯೇಟರ್ಸ್ ಒಂದು ವಾರದಲ್ಲಿ ಫೇಮಸ್ ಆಗಿರೋದಿದ್ದಾರೆ. ಐ ಟೆಲ್ ಯು, ಇಲ್ಲಿ ಹೆಂಗೆ ಗೊತ್ತಾ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಏನೇ ಆದ್ರೂ ನೀವು ಫೇಮಸ್ ಆಗೋದು ಈಸಿ. ಏನೇನೋ ವಿಯರ್ಡ್ ಆಗಿ ಆಡಿದ್ರೆ ಫೇಮಸ್ ಆಗೋಗ್ತೀರಾ, ಫಾಲೋವರ್ಸ್ ಬಂದ್ಬಿಡ್ತಾರೆ. ಬಟ್ ಗೆಟಿಂಗ್ ಅ ಪ್ರಾಪರ್ ಫಾಲೋವರ್ ಹೂ ರಿಯಲಿ ಲೈಕ್ಸ್ ಯು ಆ್ಯಂಡ್ ನೀವು ಹಂಗೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದು ಕಷ್ಟ. ಸೊ ಅದನ್ನು ಮಾಡಿ. ಈಗ ಯಾರೊಬ್ರು ಏನೋ ಅಂತ ಆಡ್ಬಿಟ್ಟು ಫಾಲೋವರ್ಸ್ ಮಾಡ್ಕೊಂಡು ನಾನು ಹಂಗೆ ಮಾಡ್ತೀನಿ ಅಂತ ಮಾಡ್ಕೊಳ್ಳೋದು, ಸೊ ದ ಡಿಫ್ರೆಂಟ್ ವೇಸ್ ಆಫ್ ಗೆಟಿಂಗ್ ಫಾಲೋವರ್ಸ್. ನಂಬರ್ ಇಸ್ ನಾಟ್ ದ ಗೇಮ್ ಹಿಯರ್. ನೀವು ಹೆಂಗೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಆ್ಯಂಡ್ ಬಿಲ್ಡ್ ಮಾಡ್ಕೊಂಡು ಹೋಗ್ತೀರಾ, ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ, ಅದು ತುಂಬ ಇಂಪಾರ್ಟೆಂಟ್. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗೆ ಒಂದಷ್ಟು ರೆಸ್ಪೆಕ್ಟ್ ಏನು ಸಿಗಬೇಕು ಅದು ಸಿಗ್ತಿಲ್ಲ ಎನ್ನುವಂಥ ಮಾತು ಕೂಡ ಕೆಲವರು ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಹೌದಾ? ಹೌದು. ಹೇಗಿದೆ, ಹೇಗೆ ಟ್ರೀಟ್ ಮಾಡ್ತಾರೆ? ಏನಾಗುತ್ತೆ ಅಂದರೆ, ನಾವು ತುಂಬ ಈಸಿಯಾಗಿ ಗ್ರೋ ಆಗಿಬಿಟ್ವಿ ಅಂತ ಜನರಿಗೆ ಇರುತ್ತೆ. ಬಿಕಾಸ್ ನಾವು ಯೂಸ್ ಮಾಡೋದು ಮೊಬೈಲು. ಜನರ ಪ್ರಕಾರ ಮೊಬೈಲ್ ನಮ್ಮ ಹತ್ರನೇ ಇದೆ, ಮೊಬೈಲಲ್ಲಿ ನಾವು ಶೂಟ್ ಮಾಡ್ಬೋದು. ಸೊ ಅದು ತುಂಬ ಈಸಿ. ನಾವು ಕ್ಯಾಮ್ರಾಲ್ ಮಾಡ್ತಿಲ್ವಲ್ಲ ಸಿನಿಮಾ ಥರ. ಸೊ ಅದಕ್ಕೆ ತುಂಬ ಈಸಿಯಾಗಿ ಗ್ರೋ ಆಗಿರೋದು ಇವ್ರದ್ದೇನು ಎಫರ್ಟ್ಸ್ ಇಲ್ಲ, ಈಸಿ ಗ್ರೋತ್ ಇದು ಅನ್ನೋ ಮೈಂಡ್ಸೆಟ್ ಜನರಿಗಿದೆ. ಬಟ್ ಅದರಿಂದ ಎಷ್ಟು ಎಫರ್ಟ್ಸ್ ಇರುತ್ತೆ ಅನ್ನೋದು ನಾವು ಅದನ್ನು ಪ್ರೆಸೆಂಟ್ ಮಾಡೋಕ್ಕೂ ಆಗ್ತಿಲ್ಲ, ಅದು ಅರ್ಥನೂ ಆಗ್ತಿಲ್ಲ ಜನರಿಗೆ. ಸೋಷಿಯಲ್ ಮೀಡಿಯಾ ಈಗ ಇನ್ಸ್ಟಾಗ್ರಾಮ್ ಇಂದ ಹಣ ಬರುತ್ತೆ, ಯೂಟ್ಯೂಬ್ ಇಂದ ಹಣ ಬರುತ್ತೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅಂತ ಟಿಪ್ಸ್ ಕೊಡೋದಾದ್ರೆ ನೀವು ಅರ್ನಿಂಗ್ಗೋಸ್ಕರ ಮಾಡಲೇಬೇಡಿ ಯೂಟ್ಯೂಬ್ನ. ಯೂಟ್ಯೂಬಲ್ಲಿ ನೀವು ಏನೋ ಒಂದು ಕೆಲಸ ಮಾಡ್ತಿರೋದನ್ನ ಬಿಟ್ಬಿಟ್ಟು ನಾನು ಯೂಟ್ಯೂಬ್ ಮಾಡಿ ದುಡ್ಡು ಮಾಡ್ತೀನಿ, ದುಡ್ಡುಗೋಸ್ಕರ ಯೂಟ್ಯೂಬ್ ಮಾಡ್ತೀನಿ, ದಿಸ್ ವಿಲ್ ನಾಟ್ ವರ್ಕ್. ಒಂದಷ್ಟು ಜನ ಯೂಟ್ಯೂಬ್ ಇದು ವಿಡಿಯೋಸ್ ನೋಡಿದೆ ನಾನು, ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು, ಎಲ್ಲ ಬಿಟ್ಬಿಟ್ಟು ಬಂದು ನಾನು ಹೇಳ್ದಂಗೆ ಮಾಡ್ಕೊಂಡು ಹೋಗಿ ದುಡ್ಡು ಮಾಡ್ಬೋದು. ಯೂಟ್ಯೂಬಲ್ಲಿ ಈಗ ನಾನು ನಂದು ಹೇಳ್ತೀನಿ, ವಾಟ್ ಎವರ್ ಐ ಅರ್ನ್ ಅದರಲ್ಲಿ 80% ಹ್ಯಾವ್ ಟು ಸ್ಪೆಂಡ್ ಬ್ಯಾಕ್. ಅಮ್ಮ ಯೂಟ್ಯೂಬ್ ನಂದು ಈಗ ನಮ್ಮ ಮನೆಯಿಂದ ಇಲ್ಲಿವರೆಗೂ ಬಂದೆ, ಫ್ಯೂಲ್ ಬೇಕಲ್ವಾ, ಈಗ ನನ್ನ ದುಡ್ಡಲ್ಲೇ ತಾನೇ ಹಾಕಬೇಕು. ಸೊ ನಾವು ನಮ್ಮ ಲೈಫ್ ಸ್ಟೈಲ್ಗೂ ಸ್ಪೆಂಡ್ ಮಾಡಬೇಕು. ಸೊ ನೀವು ಅಂದ್ಕೊಂಡಿರೋ ಹಾಗೆ ದುಡ್ದಿದ್ದೆಲ್ಲ ಸೇವ್ ಮಾಡಿ ಎತ್ತಿಟ್ಕೊಂಡ್ಬಿಡೋಕ್ಕಾಗಲ್ಲ. ತುಂಬ ಇದೆ ಇಲ್ಲಿ.
ನೀವು ಅಂದ್ಕೊಂಡಂಗೆ ಈಗ 1 ಲಕ್ಷ 2 ಲಕ್ಷ ದುಡಿದ್ರು ನೀವು 1.5 ಲಕ್ಷ 1,80,000 ಖರ್ಚು ಮಾಡಬೇಕು. ಹ್ಮ್. ಸೊ ಅದನ್ನೆಲ್ಲ ರಿಸರ್ಚ್ ಮಾಡಿ ಅಂಡ್ ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಬನ್ನಿ, ದುಡ್ಡುಗೋಸ್ಕರ ಅಂತ ಬರ್ಬೇಡಿ. ಈಗ 10,000 ರೂಪಾಯಿ ಚಾಲೆಂಜು, 50,000 ರೂಪಾಯಿ ಚಾಲೆಂಜು ಹೀಗೆಲ್ಲ ಮಾಡಿ ವಿಡಿಯೋ ಮಾಡೋದಿದೆ, ಅದು ಆಕ್ಚುಲಿ ವರ್ಕ್ ಆಗುತ್ತಾ? ಅಂದ್ರೆ ಆ 10,000 ನೀವೇನು ಖರ್ಚು ಮಾಡಿರ್ತೀರಾ ಆ ಚಾಲೆಂಜ್ ಮಾಡೋದಕ್ಕೆ, ವಿಡಿಯೋ ಮಾಡೋದಕ್ಕೆ, ಆ ಅಮೌಂಟ್ ಬರುತ್ತಾ? ದೇರ್ ಆರ್ ಲಾಟ್ ಆಫ್ ಟೈಮ್ಸ್ ನಮಗೆ ಬಂದಿಲ್ಲ, ಬಟ್ ವಿ ಸಿ ಇಟ್ ಲೈಕ್ ಅ ಕಾಂಟೆಂಟ್. ಈಗ ಕೊಡ್ತಿರೋದು ನಮ್ಮ ಅಪ್ಪ ಅಮ್ಮಂಗೆ ಅಲ್ವಾ, ಇಲ್ಲ ನನ್ನ ಫ್ರೆಂಡ್ಸ್ಗೆ ಅಲ್ವಾ, ಇಲ್ಲ ಯಾರಿಗೋ ಒಬ್ಬರು ನೀಡ್ ಇರೋರಿಗೆ ಅಲ್ವಾ. ಸೊ ಇಟ್ ಡಸಂಟ್ ಮ್ಯಾಟರ್ ನನಗೆ ಪರ್ಸ್ನಲಿ. ನನಗೋಸ್ಕರ ನನಗೆ ಹೇಳ್ತಿರೋದು, ನಾನು 10,000 ಖರ್ಚು ಮಾಡಿ ನನಗೆ 3,000 ಬಂದ್ರು ಓಕೆ ಪರವಾಗಿಲ್ಲ, ಮುಂದೆ ಒಂದಿನ ವರ್ಕ್ ಆಗುತ್ತೆ ಅನ್ನೋ ಮೈಂಡ್ಸೆಟ್ಟಲ್ಲಿ ಮೀ ಆ್ಯಂಡ್ ಮೈ ಟೀಮ್ ಮ್ಯಾನೇಜ್ ಇಟ್. ಓಕೆ, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ಅದೇ ಥ್ಯಾಂಕ್ ಯು ಇಲ್ಲಿವರೆಗೂ ಕರ್ಕೊಂಬಂದಿರೋದಕ್ಕೆ. ಇದೊಂಥರ ಕನ್ಸ್ ಥರ ಫೀಲ್ ಆಗುತ್ತೆ ಆ್ಯಂಡ್ ಐ ಆಮ್ ಸೂಪರ್ ಹ್ಯಾಪಿ. ನಮ್ಮ ಡ್ಯಾಮ್ ಶ್ಯೂರ್ ನಮ್ಮ ಅಪ್ಪ ಅಮ್ಮನೂ ಇದು ನೋಡ್ತಿದ್ದಾರೆ. ನಮ್ಮ ಅಪ್ಪ ಅಮ್ಮಗೂ ಥ್ಯಾಂಕ್ಸ್ ಹೇಳಬೇಕು. ನನ್ನ ಫ್ಯಾಮಿಲಿ, ನಮ್ಮ ಅಕ್ಕ ತಮ್ಮ, ನನ್ನ ಫ್ರೆಂಡ್ ಸಂಜಯ್ ಮತ್ತು ನನ್ನ ಟೀಮ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಸೊ ಏನು ಹೇಳಿ ನಾನು ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಯೂಟ್ಯೂಬ್ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೀರಾ. ಸಮಾಜಕ್ಕೆ ಸಂದೇಶ ನೀಡುವಂತಹ ಕಂಟೆಂಟ್ಗಳನ್ನು ಮುಂದಿನ ದಿನಗಳಲ್ಲಿ ಜಾಸ್ತಿ ಮಾಡಿ ಅಂತ ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ರೀತಿಯ ಕಂಟೆಂಟ್ಗಳಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಫೇಸ್ಬುಕ್, ವೆಬ್ಸೈಟ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಖಾತೆಯನ್ನು ಫಾಲೋ ಮಾಡಿ. ಕಮೆಂಟ್ಗಳ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.